ನಾವು ಆಯುರ್ವೇದವನ್ನು ಅತ್ಯಂತ ಮಹಾಗಣಪತಿ ಸ್ವರೂಪವಾಗಿ ನೋಡಬೇಕು ಅಂತ ಗಣೇಶ ಪುರಾಣ ಅಂತರ್ಗತ ಗಣೇಶ ಸಹಸ್ರನಾಮದಲ್ಲಿ 46ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಮತ್ತೆ ವಾಗ್ಭಟ ಮಹಾ ಉಪಾಸಕ ಒಂದೊಂದು ಪದಗಳನ್ನು ಅಲ್ಲಿ ಮಹಾ ವಾಕ್ ಚಾತುರ್ಯವನ್ನೇ ತೋರಿಸಿರ್ತಾನೆ. ಆಯುರ್ವೇದವನ್ನು ಈಗ ಏನಾಗೋಗಿದೆ ಅಂದ್ರೆ ಅದೊಂದು ಹಿಂದೂಗಳ ವೈದ್ಯಕೀಯ ಪದ್ಧತಿ ಅಂತ ಆಗೋಗಿದೆ. ಅದೇ ಇದು ಹಿಂದೂಗಳ ವೈದ್ಯಕೀಯ ಪದ್ಧತಿ ಅಲ್ಲ, ಇದು ಸಮಾಜದ ವೈದ್ಯಕೀಯ ಪದ್ಧತಿ, ಇದು ಜಗತ್ತಿನ ವೈದ್ಯಕೀಯ ಪದ್ಧತಿ, ಇದು ವಿಶ್ವದ ವೈದ್ಯಕೀಯ ಪದ್ಧತಿ ಅನ್ನೋದು ವಿಶೇಷ ಅಂಶ. ರೋಮಾಂಚನ ವಿಶ್ವದ ವೈದ್ಯಕೀಯ ಪದ್ಧತಿ. ನಮಸ್ತೆ. ನಮಗೆ ಇವತ್ತಿನ ಕರೆಗೆ ಹೋಗುಟ್ಟು ಬಂದಿರುವಂತಹ ತೇಜಸ್ ಭಾರದ್ವಾಜ್ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ನಾವು ಈ ತರಹ ಪೋಡ್ಕಾಸ್ಟ್ ಅನ್ನ ಮಾಡುವ ಉದ್ದೇಶ ಹೊರಗಡೆ ಇನ್ಫಾರ್ಮೇಶನ್ ಏನಿದೆ ಅದನ್ನು ಸಂಪೂರ್ಣವಾಗಿ ಸತ್ಯಧಾರಿಯಲ್ಲಿ ಅಥವಾ ಪ್ರಕಾಶದ ಮಾರ್ಗದಲ್ಲಿ ತಗೊಂಡು ಹೋಗುವಂತಹ ಪ್ರಯತ್ನ ನಮ್ಮದಾಗಿದೆ. ಶಂಕರಾಚಾರ್ಯರೇ ಹೇಳುವಂತೆ ದುರ್ಲಭಂತಮೇವೈನ ದೈವಾನುಗ್ರಹ ಹೇತುತ್ವಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಮಾಶ್ರಯ ಅನ್ನುವಂಥದ್ದು ಇಂದಿನ ಮಹಾಪುರುಷರ ಸಮಾಶ್ರಯದಲ್ಲಿ ದುರ್ಲಭವಾಗಿ ಅಥವಾ ದೈವಾನುಗ್ರಹ ಹೇತುವಿಂದ ಸಿಕ್ಕಿರುವಂತಹ ತೇಜಸ್ ಭಾರದ್ವಾಜ್ ಅವರು ನಮ್ಮ ಮುಂದಿದ್ದಾರೆ. ನಮಸ್ಕಾರ. ಓಂ ಗಣಪತಿಯೋ ಗಣಪತೆ ಹೇರಂಭೋ ಧರಣೀಧರಃ ಮಹಾಗಣಪತೆ ಲಕ್ಷಪ್ರದಃ ಕ್ಷಿಪ್ರಪ್ರಸಾದನಃ ಅಮೋಘ ಸಿದ್ಧೇರಮಿತೋ ಅಂತಶ್ಚಿಂತಾಮಣಿರ್ನಿಧಿಃ ಸುಮಂಗಲೋ ಬೀಜಮಾಶಾ ಪೂರಕೋ ವರದ ಶಿವಃ ಕಾಶ್ಯಪೋ ನಂದನೋ ವಾಚಾ ಸಿದ್ಧೋರ್ಭುಂಡಿ ವಿನಾಯಕಃ ಮೌದಕೈಲೇಭಿರತ್ರೈಕಾವಿಂಶತ್ಯಾನಾಮಭಿರ್ಪುಮಾನ್ ಯಸ್ತೌತಿಮಧಿಗತಮನಾಮದಾನಾಧನತತ್ಪರಃ ಸ್ತುತೋ ನಾಮ್ನಾಂ ಸಹಸ್ರೇಣ ತೇನಾಹಂ ನಾಥ ಸಂಶಯಃ. ನಮೋ ನಮಃ ಸುರವರ ಪೂಜಿತಾಂಘ್ರಯೇ, ನಮೋ ನಮೋ ನಿರುಪಮಮಂಗಲಾತ್ಮನೇ, ನಮೋ ನಮೋ ವಿಪುಲಪದೈಕ ಸಿದ್ಧಯೇ, ನಮೋ ನಮಃ ಪರಿಕಲಭಾನನಾಯಕೇ. ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಆಯುರ್ವೇದಾಯ ನಮಃ. ಇವತ್ತಿನ ದಿನ ನನ್ನನ್ನು ಈ ವಿಶೇಷ ಮಾಹಿತಿಯನ್ನು ನೀಡಲು ಕರೆದಿರುವುದಕ್ಕೆ ನಿಮಗೆ ಮತ್ತೆ ನಿಮ್ಮ ತಂಡಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರಥಮವಾಗಿ ನಾವು ಪ್ರಾರಂಭಿಸುವುದಾದರೆ ಆಯುರ್ವೇದವನ್ನ ನೀವು ಹೇಗೆ ನೋಡ್ತೀರಾ ಅಥವಾ ಆಯುರ್ವೇದ ಅಂದರೆ ಏನು, ಪ್ರಥಮವಾಗಿ ನೋಡುವವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಯುರ್ವೇದ ಅಂದರೆ ಏನು? ಆಯುರ್ವೇದವನ್ನ ನಾವು ಯಾವ ದೃಷ್ಟಿಯಲ್ಲಿ ನೋಡಬೇಕು? ಇಲ್ಲಿ ನಾನು ಯಾವ ರೀತಿಯಲ್ಲಿ ನೋಡುವಂಥದ್ದು ಎಂಬ ಪ್ರಶ್ನೆಗೆ ನಾನು, ನೀವು ಅಥವಾ ಮತ್ತೊಬ್ಬರು ಯಾವ ರೀತಿ ನೋಡಬೇಕು ಅನ್ನೋದು ಇಲ್ಲಿ ಮುಖ್ಯ ಅಂಶ ಆಗುವಂಥದ್ದಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಹೇಳುವ ರೀತಿ ನಾವು ಆಯುರ್ವೇದವನ್ನು ಯಾವ ರೀತಿ ನೋಡಬೇಕು ಅಂತ ಶಾಸ್ತ್ರ ನಮಗೆ ಉದ್ಘೋಷಿಸಿ ತಿಳಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಶಾಸ್ತ್ರ ಯಾವ ರೀತಿ ನೋಡ್ಬೇಕು ಅಂತ ಹೇಳ್ತಾ ಇದ್ರು, ಆ ರೀತಿಯಲ್ಲಿ ನಾನು ನೋಡ್ತಾ ಇರುವಂತದ್ದು, ಮತ್ತೆ ನಾನು ಬೇರೆಯವರನ್ನು ಅದೇ ರೀತಿಯಲ್ಲಿ ನೋಡಿಸಲು ನಾನು ಪ್ರಯತ್ನ ಪಡುತ್ತಾ ಇರುವಂತದ್ದು. ಈಗ ಯಾವ ರೀತಿ ನಾವು ನೋಡ್ಬೇಕು ಎಂಬ ಪ್ರಶ್ನೆಗೆ ವೇದವ್ಯಾಸರು ಅಷ್ಟಾದಶ ಮಹಾಪುರಾಣಗಳನ್ನು, ಅಷ್ಟಾದಶ ಉಪಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಪುರಾಣ ಗಣೇಶ ಪುರಾಣ ಅಂತ. ಗಣೇಶ ಪುರಾಣದಲ್ಲಿ ವ್ಯಾಸರು ಆಯುರ್ವೇದವನ್ನು ಗಣೇಶ ಸ್ವರೂಪನಾಗಿ ತೋರಿಸಿಕೊಟ್ಟಿದ್ದಾರೆ. ಅರ್ಥಾತ್ ನಾವು ಆಯುರ್ವೇದವನ್ನು ಗಣೇಶ ಸ್ವರೂಪವಾಗಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ವ್ಯಾಸರನ್ನು ನಾವು ಪ್ರಾಮಾಣ್ಯವಾಗಿ ಸ್ವೀಕರಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ವ್ಯಾಸೋಚ್ಚಿಷ್ಟ ಜಗತ್ಸರ್ವಂ ಅಂತ ಒಂದು ವಾಕ್ಯ. ಪ್ರತಿಯೊಂದು ನಮ್ಮ ಸನಾತನ ಧರ್ಮದ ಗ್ರಂಥಗಳಿಗೆ ಕರ್ತೃ ಮತ್ತೆ ಅದೆಲ್ಲವೂ ಉಚ್ಚಿಷ್ಟವು ವೇದವ್ಯಾಸರಿದೆ. ಅಷ್ಟು ಸುಲಲಿತವಾಗಿ, ಸುಗಮವಾಗಿ ಮತ್ತು ಅತ್ಯಂತ ಶಾಸ್ತ್ರಬದ್ಧವಾಗಿ ಕೊಟ್ಟಿರುವಂತದ್ದು ಪುರಾಣಗಳು ವ್ಯಾಸರು. ಆ ನಿಟ್ಟಿನಲ್ಲಿ ನಾವು ಆಯುರ್ವೇದವನ್ನು
ಅತ್ಯಂತ ಮಹಾಗಣಪತಿ ಸ್ವರೂಪವಾಗಿ ನೋಡಬೇಕು ಅಂತ ಗಣೇಶ ಪುರಾಣ ಅಂತರ್ಗತ ಗಣೇಶ ಸಹಸ್ರನಾಮದಲ್ಲಿ 46ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ನಾವು ಇಷ್ಟೊಂದು ಸಹಸ್ರನಾಮಗಳನ್ನು ನಾವು ನೋಡ್ತೀವಿ. ವಿಷ್ಣು ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಶುಕ್ರಭೂತ ಭಗವತ್ ಪ್ರಭು ಅಂತ. ಲಲಿತ ಸಹಸ್ರನಾಮ ಆಗಿರ್ಬೋದು, ಶ್ರೀಮಂತ ಸಿಂಹಾರಣ್ಯ ಸಿಂಹಾಸನೇಶ್ವರಿ ಇತ್ಯಾದಿಗಳ ಎಲ್ಲ ಸಹಸ್ರನಾಮಗಳನ್ನು ನಾವು ಪರಿಶೀಲನೆ ಮಾಡಿದರೆ ಎಲ್ಲಾ ಕಡೆಯೂ ಆ ಪರಮಾತ್ಮ ಸ್ವರೂಪನಿಗೆ ನೀನು ಎಲ್ಲ ಈ ಎಲ್ಲ ಶಾಸ್ತ್ರಗಳು ನಿನ್ನಿಂದಲೇ ಉತ್ಪತ್ತಿ ಆಯಿತು. ವೇದಾಶಾಸ್ತ್ರಾಣಿ ಸರ್ವಾಣಿ ಯತತ್ ಸರ್ವಂ ಜನಾರ್ದನ ಅಂತ ವಿಷ್ಣು ಸಹಸ್ರನಾಮದಲ್ಲಿ, ಸರ್ವಶಾಸ್ತ್ರಮಯಿ ಅಂತ ಲಲಿತ ಸಹಸ್ರನಾಮಗಳಲ್ಲಿ ಇತ್ಯಾದಿ ವಾಕ್ಯಗಳು ಅಥವಾ ನಾಮಗಳು ನಮಗೆ ಕಂಡು ಬರುತ್ತವೆ. ಆದರೆ ಆಯುರ್ವೇದ ಅನ್ನೋದು ಒಂದು ಮಹಾಶಾಸ್ತ್ರ. ಆ ಒಂದು ಮಹಾಶಾಸ್ತ್ರದ ನಾಮವನ್ನು ಗಣೇಶನಿಗೆ ಒಂದು ನಾಮವಾಗಿ ಕೊಟ್ಟಿರುವಂತದ್ದು ಗಣೇಶ ಪುರಾಣದಲ್ಲಿ ವೇದವ್ಯಾಸರು. ಇದರಿಂದ ಏನ್ ಅರ್ಥ ಆಗ್ತದೆ ಅಂದ್ರೆ ಆಯುರ್ವೇದ ಅನ್ನೋದು ಸಾಕ್ಷಾತ್ ಶ್ರೀ ಮಹಾಗಣಪತಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಈಗ ಆಯುರ್ವೇದ ಯಾವ ರೀತಿ ಶ್ರೀ ಮಹಾಗಣಪತಿ ಎಂಬ ಪ್ರಶ್ನೆ ನಾವು ಹಾಕಿಕೊಂಡರೆ, ಯಾಕೆ ವೇದವ್ಯಾಸರು 33 ಕೋಟಿ ದೇವತೆಗಳಿದ್ದರೂ ಒಂದು ಗಣೇಶನಿಗೆ ಮಾತ್ರ ಆಯುರ್ವೇದ ಅಂತ ನಾಮವನ್ನು ಕೊಟ್ಟಿರುವಂತದ್ದು ಅಂತ ನಾವು ಸ್ವಲ್ಪ ವ್ಯಾಖ್ಯಾನವನ್ನು ಮಾಡಿದರೆ ಅವಾಗ ಗೊತ್ತಾಗುತ್ತೆ ಯಾಕೆ ವ್ಯಾಸರು ಆಯುರ್ವೇದಕ್ಕೆ ಮತ್ತೆ ಗಣೇಶನಿಗೆ ಇರುವಂತಹ ಸಂಬಂಧವನ್ನು ಗಣೇಶ ಸಹಸ್ರನಾಮದಲ್ಲಿ ತಿಳಿಸಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಆಯುರ್ವೇದ ಅಂದರೆ ಆಯುವು ವಿಂದತೆ ಅಸ್ಮಿನ್ ಅನೇನ ಇತಿ ಆಯುರ್ವೇದ ಅಂತ ಇತ್ಯಾದಿ ಪ್ರಮಾಣಗಳು ಸುಶ್ರುತಾದಿ ಸಂಹಿತೆಗಳಲ್ಲಿ ನಮಗೆ ಕಂಡು ಬರುತ್ತದೆ. ಆಯುರ್ವೇದ ಅನ್ನೋ ಒಂದು ನಾಮದಲ್ಲಿ 2 ಪದಗಳಿದೆ. ಒಂದು ಆಯು, ಮತ್ತೊಂದು ವೇದ. ಆಯು ಅಂದರೆ ಏನು ಅಂದ್ರೆ ಚರಕ ಸಂಹಿತೆಯಲ್ಲಿ ನಮಗೆ ಕಂಡು ಬರುತ್ತದೆ. ಸೂತ್ರಸ್ಥಾನದಲ್ಲಿ ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗೋ ಧಾತಿ ಜೀವಿತ ನಿತ್ಯ ಕಷ್ಟಾನುಬಂಧಶ್ಚ ಪರ್ಯಾಯೇ ಆಯುರುಚ್ಯತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶರೀರ, ಇಂದ್ರಿಯ, ಸತ್ವ, ಆತ್ಮ ಈ 4 ತತ್ವಗಳ ಸಂಯೋಗವೇ ಆಯು. ಈ 4 ತತ್ವಗಳ ಸಂಯೋಗವನ್ನು ವಿಂದತೆ ಅರ್ಥ ಮಾಡಿಕೊಳ್ಳುವಂಥದ್ದು ಆಯುರ್ವೇದ ಅಥವಾ ವೇದ. ವಿಂದನೆ ಇದು ವೇದ. ಸೊ ಈ ಸಂಯೋಗ, ಈ 4ರ ಸಂಯೋಗವನ್ನು ಒಂದಾಗಿ ಮಾಡ್ತಾ ಇರುವಂತದ್ದು ಯೋಗ ಅಂದರೆ ಯುಜ್ಯತೆ ಅನೇನ ಇದು ಯೋಗ. ಇಲ್ಲಿ ಅನೇಕವಾಗಿರುವಂತದ್ದು ಏನು? ಶರೀರ, ಇಂದ್ರಿಯ, ಸತ್ವ, ಆತ್ಮ. ಇದು ಏಕ ಅಲ್ಲ ಅಲ್ವಾ? ಇದು ಅನೇಕ. ಈ ಅನೇಕವಾಗಿರುವಂತದ್ದನ್ನ ಏಕವಾಗಿ ನಮ್ಗೆ ತೋರಿಸುವಂತದ್ದು ಯಾವುದು ಅಂದ್ರೆ ಯೋಗ, ಅದೇ ವೇದ. ಇದು ಆಯುರ್ವೇದ. ಈಗ ಆಯುರ್ವೇದ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆಯು ಅಂದ್ರೆ ಶರೀರ, ಇಂದ್ರಿಯ, ಸತ್ವ, ಆತ್ಮ ಸಂಯೋಗಗಳು. ಮತ್ತೆ ಈ ಸಂಯೋಗ ಆಗಿರುವಂತದ್ದು ಒಂದು ಮಾಡಿರುತ್ತೆ, ಅದೇ ಪ್ರಾಣ. ಆ ಪ್ರಾಣ ಒಂದು ಮಾಡಿರುವಂತದ್ದೇ, ಇದ್ರ ಬಗ್ಗೆ ಜ್ಞಾನ ಪಡೆಯುವಂತದ್ದೇ ನಮಗೆ ಸಿಗುವಂತದ್ದು ಆಯುರ್ವೇದ ಶಾಸ್ತ್ರದಲ್ಲಿ. ಇಷ್ಟು ಒಂದು ಕಡೆ ಆಯಿತು ಆಯುರ್ವೇದ ಅಂದ್ರೆ ಏನು ಅಂತ. ಮತ್ತೊಂದು ಕಡೆ ಗಣೇಶ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಏನೋ ಸುಂಡಿರುವಂತವನು, ಲಂಬೋದರನಾಗಿರುವಂತವನು ಅಷ್ಟೇ ಅಲ್ಲ ಗಣೇಶ ಅಂದ್ರೆ. ಪಾರಮಾರ್ಥಿಕ ದೃಷ್ಟಿಕೋನದಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಗಣೇಶ ಎಂಬ ನಾಮದ ನಿರುಕ್ತಿಯನ್ನು ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಗಣ್ಯಂತೆ ಸಂಖ್ಯಾಯಂತೆ ಇತಿ ಗಣಾಃ ತೇಷಾಂ ಈಶಃ ಗಣೇಶಃ ಅಂತ ಹೇಳ್ತಾ ಇದೆ. ಅಂದ್ರೆ ಯಾವ್ದು ನಮಗೆ ಸಂಖ್ಯೆಗಳಿಗೆ ಸಿಲುಕುತ್ತದೋ, ಯಾವ್ದು ಇಟ್ಸ್ ಮೆಷರಬಲ್ ಅವ್ರ ಕೌಂಟೇಬಲ್, ಅದೆಲ್ಲ ಗಣ. ಇಷ್ಟು ಗಣಗಳು ಯಾವಾಗಲೂ ಒಂದಾಗಿರೋದಿಲ್ಲ. ಗಣ ಅಂದ್ರೆ ಒಂದು ಗುಂಪು. ಆ ಗುಂಪು ಅಂದ್ರೇನೆ ಇಷ್ಟೊಂದು ಸೇರಿರ್ಬೇಕು, ಅವಾಗ ಅದು ಗಣ ಅಂತ ಹೆಸರು. ಈಶಾ ಅಂದ್ರೆ ಯಾವಾಗಲೂ ಒಬ್ಬನೇ ಆಗಿರ್ತಾನೆ. ಏಕಮೇವ ದ್ವಿತೀಯಂ ಬ್ರಹ್ಮ ಅನ್ನೋ ರೀತಿ ಈಶಾ ಅಥವಾ ಪತಿ ಯಾವಾಗಲೂ ಒಬ್ಬನೇ ಆಗಿರ್ತಾನೆ. ವಿದ್ಯಾರ್ಥಿಗಣ ತುಂಬಾ ಇರ್ತಾರೆ. ಅಂದ್ರೆ ಅಷ್ಟು ವಿದ್ಯಾರ್ಥಿಗಳಿಗೂ ಪಾಠ ಮಾಡುವಂತಹ ಆಚಾರ್ಯ ಒಬ್ಬನೇ ಆಗಿರ್ತಾನೆ ಒಂದು ಕಕ್ಷೆಯಲ್ಲಿ ಅಥವಾ ಒಂದು ಕ್ಲಾಸ್ ರೂಮ್ ಅಲ್ಲಿ. ಅಂದ್ರೆ ಆ ವಿದ್ಯಾರ್ಥಿಗಳೆಲ್ಲ ಗಣ ಆದ್ರೆ ಪತಿ ಬಂದ್ಬಿಟ್ಟು ಆಚಾರ್ಯ ಅಥವಾ ಗುರು ಆಗಿರ್ತಾನೆ. ಇದೇ ರೀತಿ ಈ ಜಗತ್ತೇ ಗಣ ಮತ್ತೆ ಈಶನಾಗಿ ನಮಗೆ ಗೋಚರ ಆಗ್ತಾ ಇರುತ್ತೆ. ಇದು ಗಣೇಶನ ನಾಮ. ಇವಾಗ ಗಣೇಶ ನಾಮವನ್ನು ಮತ್ತೆ ಆಯುರ್ವೇದ ನಾಮವನ್ನು ಇವಾಗ ಟ್ಯಾಲಿ ಮಾಡಿದ್ದಾರೆ. ಆಯು ಮತ್ತೆ ವೇದ. ಆಯು ಅಂದ್ರೆ ಗಣ. ಏನ್ ಗಣ? ಶರೀರ ಗಣ, ಇಂದ್ರಿಯ ಗಣ, ಸತ್ವಗಣ, ಆತ್ಮಗಣ ಅನ್ನೋ 4 ಇದೆ. ಈ 4 ತತ್ವವನ್ನು ಯಾವುದು ಯುಜ್ಯತೆ ಅನೇನ ಯೋಗ ಅನ್ನೋ ರೀತಿ ಯಾವ ಸಂಯೋಗ ಮಾಡ್ತಾ ಇದೆಯೋ ಅವನು ಪತಿ, ಅವನು ಈಶನಾಗಿದ್ದಾನೆ, ಅವನೇ ಗಣಪತಿ. ಅದಕ್ಕೆ ಈ ಶರೀರ, ಇಂದ್ರಿಯ, ಸತ್ವ ಅನ್ನೋದು 3
ಏನಪ್ಪಾ ಅಂದ್ರೆ ಗಣಗಳು. ಈ ಶರೀರ ಅಂದ್ರೆ ಏನು? ದೋಷಧಾತು ಮಲಮೂಲ ಸದಾದೇಹಸ್ಯ ಅನ್ನೋ ರೀತಿ ಒಂದು ಶರೀರದಲ್ಲಿ ಮತ್ತೆ ದೋಷಗಣ, ಧಾತುಗಣ ಮತ್ತೆ ಮಲಗಣ ಅಂತಿದೆ. ಗಣ ಅಂದ್ರೆ ಸಂಖ್ಯಾ, ಗಣಿ ಅಂದ್ರೆ ಸಂಖ್ಯಾ ಇದೆ ಅಂತ ಇದೆ. ದೋಷ ಅಂದ್ರೆ ವಾತ ಪಿತ್ತ ಕಫ ತ್ರಿದೋಷಗಳಾಯ್ತು. ಇನ್ನ ಪಿತ್ತ ಅನ್ನೋ ದೃಷ್ಟಿಕೋನದಲ್ಲಿ ನಾವು ಗಮನಿಸಿದರೆ ಅದು ಮತ್ತೆ ಪಂಚವಿಧ ಪಿತ್ತಗಳಾಗಿ ನಮಗೆ ಗೋಚರ ಆಗುತ್ತದೆ. ಅದೇ ರೀತಿ ವಾತ ಕಫಗಳು ಹೇಗೆ ರೀತಿಯಾಗಿ ಇರುತ್ತೆ. ಇನ್ನು ಧಾತುಗಳು ರಸಾಯನಸಕ್ತ ಧಾತುಗಳು, ಇನ್ನು ಮಲಗಳು ತ್ರಿಮಲಗಳು. ಅಂದ್ರೆ ಎಲ್ಲವೂ ಸಂಖ್ಯೆಯಲ್ಲೇ ಇದೆ. ಇದೆಲ್ಲ ಗಣ್ಯಂತೆ ಸಂಖ್ಯೆಯಂತೆ ಅಲ್ವಾ? ಅದಕ್ಕೋಸ್ಕರವೇ ಆಯುರ್ವೇದ ಮತ್ತೆ ಗಣೇಶನಿಗೆ ಅತ್ಯಂತ ಸಾಮೀಪ್ಯ ಇರುವಂತದ್ದು. ಮತ್ತೆ ವೇದವ್ಯಾಸರು ಆಯುರ್ವೇದಕ್ಕೆ ಮಾತ್ರವೇ ಗಣೇಶ ನಾಮವನ್ನ ನಾಮಕರಣ ಮಾಡಿರುವಂತದ್ದು, ಅಥವಾ ಗಣೇಶನಿಗೆ ಮಾತ್ರವೇ ಆಯುರ್ವೇದ ನಾಮವನ್ನು ನಾಮಕರಣ ಮಾಡಿರುವಂತದ್ದು. ಇದು ಅತ್ಯಂತ ವಿಶೇಷವಾಗಿ ನಾವು ಗೊತ್ತಿರಬೇಕು. ಈ ನಿಟ್ಟಿನಲ್ಲಿ ನಮ್ಗೆ ಗೊತ್ತಿರುವಾಗ ನಾವು ಇನ್ನೊಂದು ವಿಷಯ ಏನ್ ಗೊತ್ತಿರಬೇಕು ಅಂದ್ರೆ ಉಚ್ಚಾರಣೆ. ಆಯುರ್ವೇದ ಅನ್ನೋ ನಾಮ ಸಾಕ್ಷಾತ್ ಗಣೇಶ ಅಂತ ಗೊತ್ತಾದ್ಮೇಲೆ ನಾವು ಇವಾಗ ಯಾವ ರೀತಿ ನೋಡ್ಬೇಕು ಅನ್ನೋದಲ್ವಾ ನಿಮ್ಮ ಪ್ರಶ್ನೆ? ಅಂದ್ರೆ ಇವಾಗ ಯಾವ ರೀತಿ ನೋಡ್ಬೇಕು? ಸಾಕ್ಷಾತ್ ಗಣೇಶ ಸ್ವರೂಪನಾಗಿ ನಾವು ನೋಡಬೇಕು. ಮತ್ತೆ ಆಯುರ್ವೇದ ಅಂದ್ರೆ ಸಾಕ್ಷಾತ್ ಗಣೇಶನ ಒಂದು ನಾಮ ಅಂತ ಗೊತ್ತಾದ್ಮೇಲೆ ಒಂದೊಂದು ನಾಮವು ಒಂದೊಂದು ಮಂತ್ರವು, ಪರಮಾತ್ಮನ ಒಂದೊಂದು ನಾಮಗಳು ಒಂದೊಂದು ಮಂತ್ರಗಳೇ ಆಗಿದೆ. ಇದು ವಾಕ್ಯಗಳು ನಮಗೆ ಪ್ರಮಾಣಗಳಿದೆ. ಈ ನಿಟ್ಟಿನಲ್ಲಿ ಆಯುರ್ವೇದ ಒಂದು ನಾಮ ಗಣೇಶನ ಒಂದು ನಾಮ ಆಗಿದ್ದರೆ, ಅರ್ಥಾತ್ ಪರಮಾತ್ಮನ ಒಂದು ನಾಮ ಆಗಿದ್ದಲ್ಲಿ ಆಯುರ್ವೇದ ಅನ್ನೋದು ಒಂದು ಪದ ಎಷ್ಟು ದೊಡ್ಡ ಮಹಾಮಂತ್ರವಾಗಿದೆ ಅಂತ ನಮಗೆ ಇದರಿಂದಾನೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅದು ಪುರಾಣ ಸಹಸ್ರನಾಮಗಳಲ್ಲಿ ಉಲ್ಲೇಖವಾಗುವಂತಹ ಒಂದು ಮಹಾನಾಮ ಸಹಸ್ರನಾಮಗಳಲ್ಲಿ ಗಣೇಶನಿಗೆ. ಇವಾಗ ಆಯುರ್ವೇದ ಅನ್ನೋ ನಾಮವನ್ನು ಉಚ್ಚಾರಣೆ ಮಾಡುವಾಗ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಉಚ್ಚಾರಣೆ ಮಾಡಿದಲ್ಲಿ ಅದು ಅತ್ಯಂತ ಫಲದಾಯಕವಾಗುತ್ತದೆ. ಯಾಕೆಂದ್ರೆ ಗಣೇಶ ಅಂದ್ರೆ ಅವನೇನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತವನು. ಅವನು ವಿಘ್ನಕರ್ತ ವಿಘ್ನಹರ್ತ ಎರಡೂ ಹೌದು. ಅವನೇ ವಿಘ್ನಗಳನ್ನು ಉತ್ಪತ್ತಿ ಮಾಡುವವನು. ಅದು ಅತ್ಯಂತ ಬೇಕು. ಯಾಕೆಂದ್ರೆ ಇವಾಗ ಸಮುದ್ರ ಆ ದಡನ ಮೀರಿ ಬರದೇ ಇರಬೇಕು. ಅಂದ್ರೆ ಆ ದಡ ಮೀರಿ ಬರದೇ ಇರುವಂತದ್ದು ಒಂದು ವಿಘ್ನ. ವಿಘ್ನ ಅಂದ್ರೆ ಏನೋ ನನ್ನ ಸ್ಟಡೀಸ್ಗೆ ಒಂದು ಏನೋ ಒಂದು ಕರೆಂಟ್ ಹೋಯ್ತು, ಇದೆಲ್ಲ ಅಷ್ಟೇ ಅಲ್ಲ ವಿಘ್ನ ಅಂದ್ರೆ. ನಾವು ನೋಡ್ಬೇಕಾಗುವಂತ ದೃಷ್ಟಿಕೋನ ಒಂದ್ಸತಿ ಯೋಚನೆ ಮಾಡಿ. ಸಮುದ್ರ ತನ್ನ ಮಿತಿಯನ್ನು ಮೀರದೆ ಭೂಮಿ ಬರ್ತೀರ ಅಲ್ಲೇ ಇರುವಂತದ್ದು ಒಂದು ವಿಘ್ನ ಅಲ್ವಾ? ಅದು ಬೇಕಾಗಿಲ್ವಾ? ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅವಾಗ ಪ್ರಳಯನೇ ಸಂಭವಿಸಿರ್ತದೆ ಅಲ್ವಾ? ಅದಕ್ಕೆ ಆ ವಿಘ್ನವನ್ನ ಮಾಡ್ತಾ ಗಣೇಶನ ರಕ್ಷಣೆ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ನಾವು ಗಣೇಶನ ಅರ್ಥ ಮಾಡ್ಕೊಂಡ್ರೆ ಹೌದಲ್ವಾ, ವಿಘ್ನಗಳು ಅನ್ನೋದು ಬೇಕು ಅಂತ ಗೊತ್ತಾಗತ್ತೆ. ಇನ್ನು ವಿಘ್ನಹರ್ತ ಅಂದ್ರೆ ಏನು? ಮೀರಿ ಬಂದಿರುವಾಗ ಭೂಮಿಗೆ ಅದೇ ಸಮುದ್ರದ ತರಂಗಗಳು ಅಲೆಗಳು ಎಲ್ಲ ಅವಾಗ ಅದನ್ನ ನಾಶ ಮಾಡಿ ಮತ್ತೆ ಆ ದಡಕ್ಕೆ ಅಥವಾ ಸಮುದ್ರದ ತೀರಕ್ಕೆ ಅದನ್ನ ಮತ್ತೆ ವಾಪಸ್ ಹರಿಸಬೇಕು. ಅದು ವಿಘ್ನಹರ್ತ. ಒಂದು ಉದಾಹರಣೆ ಇದು. ಸಮುದ್ರವನ್ನು ಇಟ್ಕೊಂಡು ಒಂದು ಉದಾಹರಣೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಈಗ ಆಯುರ್ವೇದ ಅನ್ನೋದು ಗಣೇಶ ಅನ್ನೋದಕ್ಕೆ ಮತ್ತೆ ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ ಚರಕ ಆಚಾರ್ಯರೇ ಸೂರ್ಯ ಸ್ಥಾನದಲ್ಲಿ ಹೇಳ್ತಾರೆ, ವಿಘ್ನಭೂತ ಯಥಾರೋಗ ಪ್ರಾದುರ್ಭೂತ ಶರೀರಿನ ತಪೋಪವಾಸ ಅಧ್ಯಯನ ಬ್ರಹ್ಮಚರ್ಯ ವ್ರತಾವಿಷಮ ಅಂತ ಹೇಳ್ತಾರೆ. ಅಂದ್ರೆ ರೋಗಗಳೇ ವಿಘ್ನ. ಈಗ ಈ ರೋಗಗಳೆಂಬ ವಿಘ್ನಗಳನ್ನು ನಾಶ ಮಾಡ್ಬೇಕು ಅಂದ್ರೆ ಗಣೇಶ ಬರಬೇಕು. ಆ ಗಣೇಶ ಯಾವ ರೀತಿ ಬಂದ ಅಂದ್ರೆ ಆಯುರ್ವೇದ ರೂಪ ಬಂದಿದ್ದಾನೆ. ಮತ್ತೆ ಪ್ರೂವ್ ಆಗ್ತದೆ ಆಯುರ್ವೇದಾನೇ ಗಣೇಶ ಅಂತ. ಮತ್ತೆ ಈ ಸೂತ್ರವನ್ನು ಗಮನಿಸಿದ್ರೆ ಚರಕ ಸಂಹಿತೆಯಲ್ಲಿ ಎಷ್ಟನೇ ಸೂತ್ರದಲ್ಲಿ ಇದೆ ಅಂದ್ರೆ 6ನೇ ಸೂತ್ರದಲ್ಲಿ ಇದೆ ವಿಘ್ನಭೂತ ಯಥಾರೋಗ ಅಂತ. ಯಾಕೆ 6ನೇ ಸೂತ್ರದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಈ ಶರೀರದಲ್ಲಿ 6 ಚಕ್ರಗಳಿರುತ್ತೆ. ಆ 6 ಚಕ್ರಗಳಲ್ಲಿ 6ನೇ ಚಕ್ರ ಯಾವುದು ಅಂದ್ರೆ ಮೂಲಾಧಾರ ಚಕ್ರವೇ. ಮತ್ತೆ ಆ ಮೂಲಾಧಾರ ಚಕ್ರಕ್ಕೆ ಅಧಿದೇವತೆ ಯಾರು ಅಂದ್ರೆ ಸಾಕ್ಷಾತ್ ಗಣೇಶ. ಮೂಲಾಧಾರೇ ಸ್ಥಿತೋಸಿ ನಿತ್ಯಂ ಅಂತ ಹೇಳುತ್ತೆ ಗಣೇಶ ಉಪನಿಷತ್ ಅಥವಾ ಗಣೇಶ ಶೀರ್ಷ. ಈ ಎಲ್ಲಾ ನಿಟ್ಟಿನಲ್ಲಿಯೂ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಆಯುರ್ವೇದ ಅಂದ್ರೆ ಸಾಕ್ಷಾತ್ ಗಣೇಶ. ಆಯುರ್ವೇದ ಸ್ವರೂಪವೇ ಗಣೇಶ ಸ್ವರೂಪ ಅನ್ನೋದಕ್ಕೆ ಇಷ್ಟೆಲ್ಲ ವ್ಯಾಖ್ಯಾನಗಳು. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾವು ಮತ್ತೆ ಇನ್ಯಾವ ರೀತಿ ನೋಡ್ಬೇಕಪ್ಪ ಗಣೇಶನ ಅಂದ್ರೆ ಒಂದು ನಾಮ ಮಹಿಮೆಯಿಂದ ನೋಡ್ಬೇಕಾಗಿರುವಂತದ್ದು. ಆಯುರ್ವೇದ ಅನ್ನೋ ನಾಮನ ನಾವು ಜಪ ಮಾಡ್ಬೇಕು. ಅದಕ್ಕೆ ಗಣೇಶ ಸಹಸ್ರನಾಮದಲ್ಲಿ ಬರುತ್ತೆ ಆಯುರ್ವೇದೋ ಧನುರ್ವೇದೋ ಗಾಂಧರ್ವಂ ಕಾವ್ಯನಾಟಕಂ ವೈಖಾನಸಂ ಭಾಗವತಂ ಎಂಬ ಸೂತ್ರಗಳಿಂದ ಪ್ರಾರಂಭ ಆಗಿ ಆಯುರ್ವೇದ ಅಂತ ಒಂದು ನಾಮ ಇದೆ ಸ್ತೋತ್ರದಲ್ಲಿ. ಇವಾಗ ಇದಕ್ಕೆ ಚತುರ್ಥಿ ವಿಭಕ್ತಿ ಹಾಕಿ ಅದಕ್ಕೆ ನಮಸ್ಕಾರ ಹಾಕಿದ್ರೆ ಅವಾಗ ಏನಾಗುತ್ತೆ? ಓಂ ಆಯುರ್ವೇದಾಯ ನಮಃ ಅಂತ ಆಗುತ್ತೆ. ಅಥವಾ ಗುಪ್ತ ಪ್ರಣವ ಹಾಕಿದ್ರೆ ಶ್ರೀ ಶ್ರೀ ಅನ್ನೋದು ಗುಪ್ತ ಪ್ರಣವ ಶಾಸ್ತ್ರದ ಪ್ರಕಾರ ಶ್ರೀ ಆಯುರ್ವೇದಾಯ ನಮಃ ಅಂತ ಆಗುತ್ತೆ.
ಈಗ ಆಯುರ್ವೇದ ನಾಮ ಸರಿಯಾದ ನಾಮ. ಯಾಕೆ ಇವಾಗ ನಾಮಕ್ಕೆ ಅಷ್ಟು ವೈಶಿಷ್ಟ್ಯ ಕೊಡ್ತಾ ಇದ್ದೀನಿ ಅಂದ್ರೆ ನಾವು ಗಮನಿಸ್ಬೋದು ಈಗ ಸಮಾಜದಲ್ಲಿ ಲೋಕದಲ್ಲಿ ಆಯುರ್ವೇದಿಕ್ ಅಂತ ಎಲ್ಲ ಉಪಯೋಗಿಸುವಂತದ್ದಿದೆ. ಹೌದು ಅಲ್ವಾ? ಸೊ ಆಯುರ್ವೇದಿಕ್ ಅಂತ ಉಪಯೋಗಿಸ್ತಾರೆ. ಆಯುರ್ವೇದಿಕ್ ಕ್ಲಿನಿಕ್, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಆಯುರ್ವೇದಿಕ್ ಮೆಡಿಸಿನ್, ಆಯುರ್ವೇದಿಕ್ ಫಾರ್ಮಸಿ, ಆಯುರ್ವೇದಿಕ್ ಡಾಕ್ಟರ್, ಆಯುರ್ವೇದಿಕ್ ಸ್ಟೂಡೆಂಟ್, ಎಲ್ಲದಕ್ಕೂ ಆಯುರ್ವೇದಿಕ್ ಅಂತ. ಅದು ಅಂತ ನಾಮ ಸಂಸ್ಕೃತ ವ್ಯಾಕರಣದಲ್ಲೇ ಇಲ್ಲ, ಸರಿ ಅಲ್ವಾ? ಅಂತ ಉಚ್ಚಾರಣೆ ಮಾಡುವಂತದ್ದು ಅತ್ಯಂತ ಮಹಾಪಾಪಗಳನ್ನು ಮೂಟೆ ಕಟ್ಟುವುದರಲ್ಲಿ ಸಂಶಯವೇ ಇಲ್ಲ. ಯಾಕೆಂದ್ರೆ ಆಯುರ್ವೇದ ಇಸ್ ಈಕ್ವಲ್ ಟು ಗಣೇಶ ಅಂತ ಪ್ರೂವ್ ಆಗಿದೆ. ಗಣೇಶ ಸಹಸ್ರನಾಮದಲ್ಲಿ ಆಯುರ್ವೇದ ಅನ್ನೋದು ಒಂದು ನಾಮ ಆಗಿದೆ. ಈಗ ಗಣೇಶ ಇಸ್ ಈಕ್ವಲ್ ಟು ಆಯುರ್ವೇದ ಆಯಿತು. ಇವಾಗ ಏನಾದ್ರು ಆಯುರ್ವೇದಿಕ್ ಅಂತ ಹಾಕಿದ್ರೆ ಏನಾಗುತ್ತೆ? ಇಸ್ ಈಕ್ವಲ್ ಟು ಗಣೇಶಿಕ ಹೋಗುತ್ತೆ. ಗಣೇಶಿಕ ಅನ್ನೋ ನಾಮ ಎಲ್ಲಾದ್ರೂ ಇದೆಯಾ? ಇಲ್ಲ. ಮತ್ತೆ ಗಣೇಶಿಕ ಅಂತ ಹೇಳಿದ್ರೆ ಪುಣ್ಯ ಅದು ಸಿಗತ್ತಾ? ಇಲ್ಲ. ಅದೇ ಆಯುರ್ವೇದ ಅನ್ನೋ ನಾಮ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದ್ರೆ ಗಣೇಶ ನಾಮ ಉಚ್ಚಾರಣೆ ಮಾಡಿದಷ್ಟು ಪುಣ್ಯ ಫಲ ಸಿಗತ್ತೆ, ಸರಿ ಅಲ್ವಾ? ಮತ್ತೆ ಅದರಿಂದ ಆರೋಗ್ಯವೂ ಸಿಗತ್ತೆ. ಅಂದ್ರೆ ನಮ್ಮ ಆಯುರ್ವೇದ ವೈದ್ಯಕೀಯ ಪದ್ಧತಿಯ ವೈಶಿಷ್ಟ್ಯ ಮತ್ತೆ ವೈಭವ ಏನು ಅಂದ್ರೆ ಆ ವೈದ್ಯಕೀಯ ಶಾಸ್ತ್ರ ನಾಮಗಳನ್ನು ಉಚ್ಚಾರಣೆ ಮಾಡಿದಲ್ಲಿ ಮಾತ್ರದಲ್ಲಿಗೆ ನಮಗೆ ಆರೋಗ್ಯಗಳನ್ನು ಕೊಡುವಂತಹ ಶಕ್ತಿ ಸಾಮರ್ಥ್ಯತೆ ಇದೆ ಅನ್ನೋದು ಅರ್ಥ. ಮುಖ್ಯವಾಗಿ ಈ ವ್ಯಾಖ್ಯಾನದಿಂದ ಆಯುರ್ವೇದ ಅಂದರೇನು, ಆಯುರ್ವೇದವನ್ನ ನಾವು ಉಪಯೋಗಿಸುವಂತಹ ರೀತಿ ಏನು, ಅದಕ್ಕೆ ಒಂದು ಬೇಸ್ಮೆಂಟ್ ಅಥವಾ ಫೌಂಡೇಶನ್ ಸಿಕ್ಕಿದೆ. ಈಗ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂತಹ ಈ ತಪ್ಪುಗಳನ್ನ ನಾವು ಸರಿ ಮಾಡಿಕೊಂಡು ನಾವು ಆಯುರ್ವೇದಕ್ಕೆ ನಿಷ್ಠರಾಗಿ ಶಬ್ದಾರ್ಥಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಪ್ರಯೋಗದಲ್ಲಿ ತರಬೇಕೆಂದು ವೀಕ್ಷಕರಿಗೆ ಹೇಳಲು ಬಯಸುತ್ತಿದ್ದೇವೆ. ಮುಂದೆ ಹೀಗೆ ಮುಂದೆ ಹೋಗ್ತಾ ಇದ್ದಂಗೆ ಆಯುರ್ವೇದ ಹೇಗೆ ಅದು ನಮ್ಮ ಭೂಲೋಕದಲ್ಲಿ ಪ್ರಚಾರ ಆಯಿತು. ಆದ್ದರಿಂದ ಆಯುರ್ವೇದವನ್ನು ನಾವು ಹೇಗೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು ಅಥವಾ ನಾವು ಅದನ್ನ ಪೇಷಂಟ್ಗಳಿಗೆ ಹೇಳುವಂತ ಕ್ರಮ ಏನಿರ್ಬೋದು. ಯಾಕೆಂದ್ರೆ ಇವಾಗಲೂ ಅಷ್ಟೇ, ಇವಾಗ ನಾವು ನೋಡ್ತಿದ್ರೆ ಹೊರಗಡೆ ನಾವು ತುಂಬಾ ಕಡೆ ಎಲ್ಲಾ ಕಡೆ ಹೋಗ್ಬಿಟ್ಟು ಒಂದು ಡಯಾಗ್ನೋಸ್ಟಿಕ್ ಟೂಲ್ ಅಂತಾನೆ ಒಂದು ದೊಡ್ಡ ಫೈಲ್ ತಗೊಂಡ್ಬಂದು ಇಟ್ಬಿಡ್ತಾರೆ. ಈಗ ಅಂತಹ ಸಂದರ್ಭಗಳಲ್ಲಿ ಆಯುರ್ವೇದ ವೈದ್ಯರಾಗಿ ನಮ್ಮ ಪಾತ್ರ ಏನಿರುತ್ತೆ? ಪ್ರಶ್ನೆ ಅತ್ಯಂತ ಸೂಕ್ತ ಮತ್ತೆ ಈ ಕಾಲಕ್ಕೆ ಬೇಕಾಗಿರುವಂತದ್ದಾಗಿದೆ. ಮೊದಲನೇದಾಗಿ ಆಯುರ್ವೇದ ಯಾವ ರೀತಿ ಅವತರಣ ಆಯಿತು ಅನ್ನೋದನ್ನೇ ನಾವು ಗಮನಿಸಿದ್ರೆ ನಾವು ವಾಗ್ಭಟ ಎಲ್ಲರಿಗೂ ಗೊತ್ತಿರುವಂತದ್ದಾಗಿದೆ. ಅದರಲ್ಲೂ ಕಲಿಯುಗದಲ್ಲಿ ದಕ್ಷಿಣ ಪಥದಲ್ಲಿ ವಾಗ್ಭಟವೇ ಅತ್ಯಂತ ಪ್ರಶಸ್ತಿ ಅಂತ ಸೂಕ್ತಿಯು ನಮಗೆ ಕಂಡು ಬರುತ್ತದೆ. ವಾಗ್ಭಟದಲ್ಲಿ ನಾವು ಗಮನಿಸಿದ್ರೆ ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಪ್ರಜಾಪತಿ ಮಜುಗ್ರಹದ ಸೋಶ್ವೇತೌ ಸಹಸ್ರಾಕ್ಷಂ ತೇರ್ತಿ ಪುತ್ರಾದಿಕಾನ್ ಮುನೀನ್ ಅಂತ ಇದೆ. ಬೇರೆ ಬೇರೆ ಸಂಹಿತೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅವತರಣವನ್ನು ಪ್ರತಿಯೊಂದು ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ವಾಗ್ಭಟವನ್ನೇ ಸ್ವೀಕಾರ ಮಾಡಿದ್ರು ತಪ್ಪೇನೂ ಇಲ್ಲ. ಅದಕ್ಕೋಸ್ಕರ ಈ ಸೂತ್ರವನ್ನು ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದೇನೆ. ಅಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಅಂತ ಹೇಳ್ತಾರೆ. ಬ್ರಹ್ಮ ಇತಿ ಚತುರ್ಮುಖ ಬ್ರಹ್ಮ ಅನ್ನೋದು ಒಂದು ಅರ್ಥ. ಅಂದ್ರೆ ಬೇರೆ ಅರ್ಥಗಳು ಇದೆ, ಬೇರೆ ಅರ್ಥವೂ ಇದೆ. ಸ್ಮೃತ್ವ ಅಂದ್ರೆ ಅವನಿನ್ನೂ ರಚನೆ ಮಾಡಲಿಲ್ಲ, ಆಲ್ರೆಡಿ ಇದ್ದಿದ್ದನ್ನೇ. ಅಂದ್ರೆ ಮೇನ್ ಗೊತ್ತಿರ್ಬೇಕು ಅಂದ್ರೆ ವೇದ ಅನ್ನೋದು ಅನಾದಿ, ಅದಕ್ಕೆ ಆದಿ ಅನ್ನೋದೇ ಇಲ್ಲ. ಇವಾಗ ಈ ಶತಮಾನದಲ್ಲಿ ಬಂತು, ಇವಾಗ ನಾವು ಗಮನಿಸ್ಬೋದು ಈ BC ಅಂತ ಒಂದು ಕಾಲಮಾನ ಕೊಟ್ಬಿಡ್ತಾರೆ. ಅದರಷ್ಟು ಪರಮ ಮೂರ್ತತನ ಯಾವುದೂ ಇಲ್ಲ ಅಂತ ಹೇಳಲು ಇಚ್ಛಿಸ್ತೇನೆ ಘಂಟಾಘೋಷವಾಗಿ. ಯಾಕೆಂದ್ರೆ ಇದಕ್ಕೆ ಆದಿ ಅನ್ನೋದೇ ಇಲ್ಲ. ಅನಾದಿ ಅಂದ್ರೆ ಅರ್ಥ ಏನು? ಅದಕ್ಕೆ ನೀನು ಒಂದು ಆದಿ ಕೊಟ್ಟರೆ ಆ ಅನಾದಿಯನ್ನು ನೀನು ಏನಂತ ಅರ್ಥ ಮಾಡ್ಕೊಂತ ಇದೆಯಾ ಅನ್ನೋದು ನಾವು ಪ್ರಶ್ನೆ ಹಾಕ್ಬೇಕಾಗತ್ತೆ. ಮತ್ತೆ ಇದು ಇಲ್ಲಿಗೆ ಸಮಾಪ್ತ ಆಗತ್ತೆ, ಇದಕ್ಕೊಂದು ಅಂತ್ಯ ಅನ್ನೋದು ಇಲ್ಲಿಗೆ ಹೊಟ್ಟೋಗತ್ತೆ ಅಂತ ನಾವು ಮತ್ತೆ ಹೇಳೋದಕ್ಕೂ ಆಗೋದಿಲ್ಲ. ಇದು ಅನಂತ. ಅಂದ್ರೆ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಇತ್ತು, ಸೃಷ್ಟಿಯೆಲ್ಲ ಲಯ ಆದ್ಮೇಲೆ ಪ್ರಳಯ ಆದ್ಮೇಲೆ ಇರತ್ತ ಅಂದ್ರೆ ಇರತ್ತೆ. ಅದು ಅರ್ಥ. ಆದಿ ಅನಾದಿ ಮತ್ತೆ ಅನಂತ ಅಂದ್ರೆ ಇದು ವಿಶೇಷವಾಗಿ ಗೊತ್ತಿರ್ಬೇಕು. ನಮ್ಮ ಸನಾತನ ಧರ್ಮ ವೇದ ಅಂದ್ರೆ ಏನು ಅಂತ ಗೊತ್ತಾಗ್ತಿದ್ರೆ ಇವಾಗ ಆಯುರ್ವೇದ ಅಂದ್ರೆ ಏನು ಅಂತಾನು ಗೊತ್ತಾಗೋಗುತ್ತೆ. ಯಾಕಂದ್ರೆ ಆಯುರ್ವೇದ ಏನೋ ಒಂದು ಉಪವೇದವಾಗೋ ಅಥವಾ ಉಪವೇದ ಅಂದ್ರೆ ಏನೋ ಅತ್ಯಂತ ಕಡಿಮೆ ಮಟ್ಟದಲ್ಲಿ ನೋಡ್ಬೇಕಾಗಿರುವಂತ ವೇದ ಅಂತ ಅರ್ಥ ಅಲ್ಲ. ಏನ್ ನಾವು ಋಗ್ಯಜು ಸಾಮ ತ್ರೈವೇದಗಳು ಅಂತ ಹೇಳ್ತೀವೋ ಅಥರ್ವಣ ವೇದ ಇದೆ, ತ್ರೈವೇದದಲ್ಲಿ ಬಂದಿಲ್ಲ.
ಹೌದು. ಅಂದ್ರೆ ಅಥರ್ವಣ ವೇದದಲ್ಲಿ ಯಾಕೆ ಬಂದಿಲ್ಲ ಅಂದ್ರೆ ಅಥರ್ವಣ ವೇದದಲ್ಲಿ ಸಾಮಾನ್ಯ 3 ವೇದಗಳು ಅಲ್ಲಿದೆ. ಅದು ಅದರಲ್ಲಿ ಇರುವಂತಹ ಪ್ರಾಶಸ್ತ್ಯ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ಕಾಶ್ಯಪ ಸಂಹಿತೆ ನಾಲ್ಕ ಬರ್ಬೇಕು. ಈ ಪ್ರಶ್ನೆಗಳು ಏನೋ ನೀವು ಉತ್ಪತ್ತಿ ಮಾಡಿರುವಂತದ್ದು ಅಂತೆಲ್ಲ, ಈ ಪ್ರಶ್ನೆಗಳೆಲ್ಲವೂ ಮತ್ತೆ ಸಂಹಿತೆಗಳಲ್ಲೇ ಆಲ್ರೆಡಿ ಇರುವಂತದ್ದು. ಅಂದ್ರೆ ನಮ್ಗೆ ಅದು ಗೊತ್ತಿಲ್ಲ. ಯಾಕೆ ಅಂದ್ರೆ ನಮ್ ಸಿಲೆಬಸ್ ಅಲ್ಲಿ ಕಾಶ್ಯಪ ಸಂಹಿತೆ ಅನ್ನೋದೇ ಇರೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಅದೆಲ್ಲಿದೆ ಅಂದ್ರೆ ವಿಮಾನ ಸ್ಥಾನದ 2ನೇ ಅಧ್ಯಾಯದಲ್ಲಿದೆ. ಆಯುರ್ವೇದ ಅಂದ್ರೆ ಏನು, ಆಯುರ್ವೇದದ ಅವತರಣಗಳ ಬಗ್ಗೆ ವಿಶೇಷವಾಗಿ, ಮತ್ತೆ ಯಾರ್ಯಾರು ಆಯುರ್ವೇದವನ್ನು ಓದಬೇಕು, ಯಾಕೆ ಓದಬೇಕು ಅನ್ನೋದು ಇತ್ಯಾದಿ ಎಲ್ಲ ಪ್ರಶ್ನೆಗಳಲ್ಲೂ ಸಮಾಧಾನ ಆಗಿದೆ. ಇವತ್ತು ಯಾವ ಪ್ರಶ್ನೆಗಳು ಬರ್ತೋ ಅದಕ್ಕೆಲ್ಲ ವಿಶೇಷ ಕಾಶ್ಯಪ ಸಂಹಿತೆಯಿಂದಲೂ ಉತ್ತರ ಕೊಡಲು ಬಯಸ್ತೀನಿ ಅಂತ ಹೇಳ್ತಾ, ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಅಂದ್ರೆ ಬ್ರಹ್ಮ ಚತುರ್ಮುಖ ಬ್ರಹ್ಮನು ಸ್ಮೃತ್ವ ನೋಡಿ ಅವ್ನು ರಚನೆ ಮಾಡಿಲ್ಲ. ಇವಾಗ ಸ್ಮೃತ್ವ ನೀವು ಸ್ಮರಣೆ ಮಾಡ್ಬೇಕು. ಯಾವ್ದನ್ನ ಸ್ಮರಣೆ ಮಾಡ್ತಾನೆ ಅಂದ್ರೆ ಅದಕ್ಕೆ ಚರಕ ಶಾಲೆಯ ಸ್ಥಾನದಲ್ಲಿ ಹೇಳ್ತಾನೆ, ದುಷ್ಟಂ ಶ್ರುತಾನುಭೂತಂಚ ಸ್ಮರಣಾ ಸ್ಮೃತಿ ಉಚ್ಚತೆ ಅಂತ ಹೇಳ್ತಾನೆ. ಯಾವುದು ದುಷ್ಟಂ ಅಂದ್ರೆ ನೋಡಿರ್ತಾನೋ, ಯಾವ್ದು ಕೇಳಿಸ್ಕೊಂಡಿರ್ತಾನೋ, ಯಾವ್ದು ಒಂದು ಅನುಭವ ಆಗಿರುತ್ತೋ ಅದನ್ನ ಮಾತ್ರ ಸ್ಮರಣೆ ಮಾಡಬೇಕು, ಅಥವಾ ಅದನ್ನ ಮಾತ್ರ ಸ್ಮರಣೆ ಅಂತ ಮಾಡ್ತಾರೆ ಒಬ್ಬ ಪುರುಷ ಅಥವಾ ಜೀವ. ಅದನ್ನ ಸ್ಮೃತಿ ಅಂತ ಕರಿತೀವಿ. ಈ ಡೆಫಿನೇಷನ್ ಗೊತ್ತಿರ್ಬೇಕು. ಸ್ಮೃತಿ ಅಂದ್ರೆ ಮೆಮೊರಿ ಅಂತ ಹಾಕ್ಬಿಟ್ರೆ ಆ ಅರ್ಥನೇ ಆಗೋದಿಲ್ಲ. ಸ್ಮೃತ್ವ ಅಂದ್ರೆ ಏನು, ಸ್ಮೃತಿ ಅಂದ್ರೆ ಏನು ಅಂತ ಲಕ್ಷಣ ಇದೆ. ಚರಕ ಶರೀರ ಸ್ಥಾನದಲ್ಲಿ ದುಷ್ಟಂ ಶ್ರುತಾನುಭೂತಂಚ ಸ್ಮರಣಾ ಸ್ಮೃತಿ ಉಚ್ಯತೆ. ಅತ್ಯಂತ ವಿಶೇಷ. ಯಾವುದು ನೋಡಿರ್ತಾನೋ, ಯಾವ್ದು ಕೇಳಿಸ್ಕೊಂಡಿರ್ತಾನೋ, ಯಾವುದು ಅನುಭವಿಸಿರ್ತಾನೋ ಅದನ್ನ ಸ್ಮರಣೆ ಮಾಡುವುದನ್ನು ಸ್ಮೃತಿ ಅಂತ ಹೇಳುತ್ತೆ. ಇದು ನಿಜವಾದ ಡೆಫಿನೇಷನ್ ಆಫ್ ಸ್ಮೃತಿ. ಈಗ ಬ್ರಹ್ಮ ಸ್ಮೃತ್ವ ಅಂದ್ರೇನು ಅಂದ್ರೆ ಆಲ್ರೆಡಿ ಬ್ರಹ್ಮ ನೋಡಿದ್ದಾನೆ, ಬ್ರಹ್ಮ ಇದ್ರ ಬಗ್ಗೆ ಕೇಳಿಸ್ಕೊಂಡಿದ್ದಾನೆ, ಬ್ರಹ್ಮ ಇದ್ರ ಬಗ್ಗೆ ಅನುಭವಿಸಿದ್ದಾನೆ, ಬ್ರಹ್ಮ ಸ್ವಯಂವಾಗಿ ಅನುಭವಿಸಿದ್ದಾನೆ. ಅಂದ್ರೆ ಬ್ರಹ್ಮ ಅನುಭವಿಸಿದ್ದಾನೆ ಅಂದ್ರೆ ಬ್ರಹ್ಮನ್ಗಿಂತ ಮುಂಚೆ ಇತ್ತಲ್ವಾ, ಅವನಿಗಿಂತ ಮುಂಚೆ ಇರೋದನ್ನೇ ಅವ್ನು ನೋಡ್ಬೇಕಾಗಿರುವಂತೆ. ನೋಡೋದಕ್ಕೆ ಸಾಧ್ಯ, ಯಾವ್ದು ಮುಂದೆ ಬರುತ್ತೆ ಅದನ್ನ ನೋಡೋದಕ್ಕೆ ಆಗೋದಿಲ್ಲ. ಅಥವಾ ಇವಾಗ ಯಾವ್ದು ಅದನ್ನ ನೋಡಿರ್ಬಹುದು. ಅದೇ ಸ್ಮೃತ್ವ ಅನ್ನೋದ್ರಲ್ಲಿ ಭೂತ ಕಾಲ ಹೇಳ್ತಾ ಇದೆ. ಆಲ್ರೆಡಿ ಇದ್ದನ್ನು ನೋಡಿದಾನೆ, ಅದ್ರ ಬಗ್ಗೆ ಕೇಳಿಸ್ಕೊಂಡಿದ್ದಾನೆ. ಸೊ ಬ್ರಹ್ಮನ್ಗಿಂತ ಮುಂಚೆ ಇದ್ದಾನೆ ಅಂತ ಅರ್ಥ. ಈ ವಿಶೇಷ ಅಂಶ ಏನು ಗಮನಿಸಬೇಕು ಅಂದ್ರೆ ಬ್ರಹ್ಮ ಅನ್ನೋದು ಪ್ರಜಾಪತಿ, ಅವನಿಂದಲೇ ಸಮಸ್ತ ಭೂತಗಳೆಲ್ಲರೂ ಉತ್ಪತ್ತಿ ಆಗಿರುವಂತದ್ದು. ಅಂದ್ರೆ ನಮ್ಮ ಮನುಕುಲಕ್ಕೂ ಮೂಲ, ಸಮಸ್ತ ಚರಾಚರ ಜೀವರಾಶಿಗಳಿಗೂ ಮೂಲ ಸೃಷ್ಟಿಕರ್ತ ಯಾರು ಅಂದ್ರೆ ಬ್ರಹ್ಮ. ನಾವು ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಕೊಟ್ರೆ ಬ್ರಹ್ಮನೇ ಮೊದಲನೇ ಉತ್ಪತ್ತಿ ಮಾಡಿರುವಂತಹ ಮೂಲ ಬೀಜ. ಅದಕ್ಕೆ ಪಿತಾಮಹ ಅಂತ ಅವನ್ನ ಕರೀತೀವಿ. ಇವನೇ ಸ್ಮರಣೆ ಮಾಡ್ದ ಅಂದ್ರೆ ಅರ್ಥ ಇವನಿಗಿಂತ ಮುಂಚೆನೆ ಇದ್ದ ಅಂತ ಅರ್ಥ. ಇದರಿಂದಾನೇ ಗೊತ್ತಾಗ್ತದೆ ಬ್ರಹ್ಮ ಸ್ಮೃತ ಆಯುಷೋ ವೇದ ಅನ್ನೋದ್ರಲ್ಲಿ ಬ್ರಹ್ಮ ಸ್ಮರಣೆ ಮಾಡ್ದ ಯಾರನ್ನ ಅಂದ್ರೆ ಆಯುಷೋ ವೇದ. ಮತ್ತೆ ವಾಗ್ಭಟ ಮಹಾ ಉಪಾಸಕ, ಒಂದೊಂದು ಪದಗಳನ್ನು ಅಲ್ಲಿ ಮಹಾ ವಾಕ್ ಚಾತುರ್ಯವನ್ನೇ ತೋರಿಸಿರ್ತಾನೆ. ಬ್ರಹ್ಮ ಸ್ಮೃತ್ವ ಆಯುಷೋ ವೇದ ಅನ್ನೋದ್ರಲ್ಲಿ ಇನ್ನೊಂದು ತತ್ವ ಏನು ಅಂದ್ರೆ ಬ್ರಹ್ಮ ಚತುರ್ಮುಖ ಬ್ರಹ್ಮನು ಸ್ಮರಣೆ ಮಾಡೋದಂತೆ ಯಾರನ್ನ ಆಯುಷೋ ವೇದನಿಗೆ ಆಯುರ್ವೇದವನ್ನೇ ಸ್ಮರಣೆ ಮಾಡ್ದ. ಈ ಆಯುರ್ವೇದ ಯಾರನ್ನ ಸ್ಮರಣೆ ಮಾಡೋದು? ಇನ್ನೊಬ್ಬ ಯಾರೋ ಪರಮಾತ್ಮ ಯಜ್ಞವನ್ನು ಸ್ಮರಣೆ ಮಾಡ್ಬೋದು. ಇವಾಗ ತಾನೇ ನಾವು ನೋಡಿದ್ವಿ ಗಣೇಶ ಪುರಾಣದಿಂದ. ಆಯುರ್ವೇದ ಅಂದ್ರೆ ಗಣೇಶ ಅಂತ. ಈ ಬ್ರಹ್ಮ ಆ ಆಯುರ್ವೇದ ಸ್ವರೂಪನಾಗಿರುವಂತಹ ಗಣೇಶನನ್ನ ಸ್ಮರಣೆ ಮಾಡ್ದ ಅಂದ್ರೆ ತಪಸ್ ಮಾಡ್ದ. ಸ್ಮರಣ ಅಂದ್ರೆ ತಪಸ್ಸು ಅಂತ ಅರ್ಥ. ಯಾಕೆಂದ್ರೆ ಮತ್ತೆ ಚರಕ ಶರೀರದಲ್ಲಿ ಹೇಳ್ತಾರೆ ಸ್ಮೃತ್ವ ಸ್ವಭಾವಂ ಭಾವಾನ ಸ್ಮರಣ ದುಃಖ ವಿಮುಚ್ಯತೆ ಅಂತ. ನಾವು ದುಃಖಗಳಿಂದ ವಿಮುಕ್ತಿ ಹೆಂಗಪ್ಪ ಆಗಕ್ಕಾಗತ್ತೆ ಅಂದ್ರೆ ಪರಿಷ್ಕಾರ ಏನು ಎಂಬ ಪ್ರಶ್ನೆಗೆ ಯಾವ್ದು ಸ್ವಭಾವ ಭಾವವೋ ಅದನ್ನ ಸ್ಮರಣೆ ಮಾಡುವುದರಿಂದ ನಾವು ದುಃಖದಿಂದ ವಿಮುಕ್ತಿ ಆಗ್ತೀವಿ. ನಮ್ಗೆ ಇದಕ್ಕೆ ಪ್ರಮಾಣ ಮತ್ತೆ ಗಣೇಶ ಪುರಾಣ, ಮುದ್ಗಲ ಪುರಾಣ ಇತ್ಯಾದಿ ಎಷ್ಟೊಂದು ಪುರಾಣಗಳಲ್ಲಿ, ಬ್ರಹ್ಮ ವೇದಸ್ವತ ಪುರಾಣಗಳಲ್ಲಿ ನಮ್ಗೆ ಕಂಡು ಬರುತ್ತೆ. ಏನು ಅಂದ್ರೆ ಈ ಬ್ರಹ್ಮನಿಗೆ ಒಂದು ವಿಜ್ಞಾನವಿತ್ತು. ಏನಪ್ಪಾ ವಿಘ್ನ ಅಂದ್ರೆ ಹೆಂಗ್ ಸೃಷ್ಟಿ ಮಾಡ್ಬೇಕು ಅನ್ನೋದು ಏನೋ ಒಂದು ಐಡಿಯಾ ಇದೆ, ಆದ್ರೆ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ರಿಲೇಷನ್ ಯಾರಿಗೆ ಬ್ರಹ್ಮನಿಗೆ. ಅಂದ್ರೆ ಅದೊಂದು ವಿಘ್ನ ಅಲ್ವಾ, ಅದೊಂದು ದುಃಖ ಅಲ್ಲ, ಮಾನಸಿಕ ದುಃಖ. ನಿಜ ಹೇಳ್ಬೇಕು ಅಂದ್ರೆ ಅದೊಂದು ಮಾನಸಿಕ ರೋಗ. ನಾವು ಆಯುರ್ವೇದ ನೋಡ್ಬೇಕು ಅಂದ್ರೆ ಅದೆಲ್ಲ ರೋಗಗಳು ಅಷ್ಟೇ, ದುಃಖವೇ ರೋಗ ಅಷ್ಟೇ ಅಲ್ವಾ. ಸೊ ಆ ರೀತಿ ನೋಡುವಾಗ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತೀರಾ. ಇದಕ್ಕೆ ಪರಿಷ್ಕಾರ ಕೊಡುವಂತದ್ದು ಒಬ್ಬನೇ ಆಗಿರ್ತಾನೆ ಪರಮಾತ್ಮ. ಇವನಿಗೂ ಮೂಲನಾಗಿರುವಂತವನು, ಬ್ರಹ್ಮನಿಗೂ ಮೂಲನಾಗಿರುವಂತವನು ಪರಮಾತ್ಮನಿಗೂ. ಅದಕ್ಕೆ ಪರಮಾತ್ಮನನ್ನು ಕುರಿತು ಅವನಿಗೆ ಸ್ಮರಣೆ ಮಾಡ್ತಾನೆ. ಪಾಯಿಂಟ್ ಟು ಬಿ ನೋಟೆಡ್.
ಹೌದು. ಸ್ಮರಣೆ ಮಾಡ್ತಾನೆ. ಆ ಸ್ಮರಣೆ ಮಾಡುವುದನ್ನು ಏನಂತ ಕರಿತೇವೆ? ತಪಸ್ಸು ಅಂತ ಕರಿತೇವೆ. ಸ್ಮರಣೆ ಮಾಡುವಾಗ ಅವಾಗ ಪ್ರಣವ ವ್ಯಕ್ತ ಆಗತ್ತೆ. ಆ ಪ್ರಣವ ವ್ಯಕ್ತ ಆಗಿರೋದ್ರಿಂದ ಅಲ್ಲಿ ಆ ಪ್ರಣವನ್ನು ಗಮನಿಸಿದ್ರೆ ಸೊಂದಿರತ್ತೆ. ಆ ಪ್ರಣವ ಸ್ವರೂಪ ಒಂದು ಜ್ಯೋತಿ ಪುಂಜವಾಗಿ ಬಂದು ಅವಾಗ ಕೋಟಿ ಸೂರ್ಯ ಪ್ರಭವಾಗಿ ಅದು ಪ್ರಜ್ವಲಿಸ್ತಾ ಇರ್ತದೆ. ಅವಾಗ ಪ್ರತ್ಯಕ್ಷ ಆದ್ರೆ ಅವಾಗ ಬ್ರಹ್ಮ ಒಂದು ಶ್ಲೋಕ ಮಾಡ್ತಾನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಅಂತ. ನಾವು ಎಲ್ಲರಿಗೂ ಈ ಶ್ಲೋಕ ಗೊತ್ತಿರತ್ತೆ, ಆದ್ರೆ ಈ ಶ್ಲೋಕ ಎಲ್ಲಿ ಬಂತು ಅನ್ನೋದು ಗೊತ್ತಿರೋದಿಲ್ಲ. ಇಷ್ಟು ದೊಡ್ಡ ಇತಿಹಾಸ ಇದೆ. ನಾವು ಇದು ಕಾಲ್ಪನಿಕ ಕಥೆ ಅಲ್ಲ. ನಾವು ಒಂದು ವಾಗ್ಭಟದಲ್ಲಿ ಪುರಾಣದಲ್ಲಿ ಯಾವ ರೀತಿ ನಾವು ಗಮನಿಸಬೇಕು. ಬ್ರಹ್ಮಾಸ್ಮಿತ್ವಾಂಶೋ ವೇದಂ ಅನ್ನೋದರಲ್ಲಿ ಬ್ರಹ್ಮ ಗಣೇಶನನ್ನ ಸ್ಮರಣೆ ಮಾಡಿದ. ಇಲ್ಲಿ ನಿರ್ವಿಘ್ನಂ ಕುರುಮೇ ದೇವ ಅನ್ನೋದ್ರಲ್ಲಿ ಏನರ್ಥ? ವಿಘ್ನ ಮುಕ್ತಾಯದ ರೋಗ, ವಿಘ್ನಗಳು ಅಂದ್ರೆ ರೋಗಗಳು, ನಿರ್ವಿಘ್ನಂ ಅಂದ್ರೆ ಈ ರೋಗಗಳನ್ನೆಲ್ಲ ನಿವಾರಣೆ ಮಾಡೋದು. ಯಾಕೆ ನಿವಾರಣೆ ಮಾಡಬೇಕು ಅಂದ್ರೆ ಈ ವಿಘ್ನಗಳು ಅನ್ನೋದು ತಪೋಪವಾಸ ಅಧ್ಯಯನ ಬ್ರಹ್ಮಚರ್ಯ ವ್ರತಾಂಶಗಳಿಗೆ ಒಂದು ದೊಡ್ಡ ತೊಂದರೆ ಅಂತ ಉತ್ಪತ್ತಿ ಮಾಡ್ತಾ ಇದೆ. ಯಾಕಂದ್ರೆ ಒಂದು ರೋಗ ಬಂತು ಅಂದ್ರೆ ತಪಸ್ಸನ್ನು ಆಚರಣೆ ಮಾಡೋದಕ್ಕಾಗೋದಿಲ್ಲ, ವ್ರತಗಳನ್ನ ಮಾಡೋದಕ್ಕಾಗೋದಿಲ್ಲ, ಉಪವಾಸಗಳನ್ನ ಮಾಡೋದಕ್ಕಾಗೋದಿಲ್ಲ, ಬ್ರಹ್ಮಚರ್ಯ ನೈಷ್ಠಿಕದಿಂದ ನಡೆಸೋದಕ್ಕಾಗೋದಿಲ್ಲ ಜೀವನವನ್ನ. ಅಂದ್ರೆ ಚತುರ್ವಿಧ ಪುರುಷಾರ್ಥವಾಗಿರುವಂತಹ ಧರ್ಮಾರ್ಥ ಕಾಮ ಮೋಕ್ಷಗಳನ್ನೇ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಆರೋಗ್ಯ ಇರಬೇಕು ಮತ್ತೆ ಚರಕ ಆಯುರ್ವೇದ ಏನಂತೆ ಎಂಟ ಧರ್ಮಾರ್ಥ ಕಾಮ ಮೋಕ್ಷ ಆರೋಗ್ಯ ಮೂಲ ಉತ್ತಮಂ ಅಂತ. ಅಂದ್ರೆ ನಮ್ಗೆ ಪುನಾದಿಗಳು ಅನ್ನೋದು ಇದ್ರ ಮೇಲೆ ನಿಂತಿದೆ. ಚತುರ್ವಿಧ ಪರಪುರುಷಾರ್ಥಗಳು, ಚತುರ್ಮುಖ ಬ್ರಹ್ಮ, ಆಯುರ್ವೇದ, ವೇದವ್ಯಾಸರು, ಪುರಾಣಗಳು, ಶ್ರುತಿ ಸ್ಮೃತಿ ಪುರಾಣಗಳು ಇದೆಲ್ಲ ಸೇರಿಕೊಂಡು ಇದೆಲ್ಲ ಗೊತ್ತಿದ್ರೆ ಮಾತ್ರ ಆಯುರ್ವೇದವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ ಅನ್ನೋದು ಇನ್ನೊಂದು ವಿಶೇಷ ಅಂಶ. ಇಲ್ಲಿ ಗೊತ್ತಿರ್ಬೇಕು ಅನ್ನೋದನ್ನ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಏನೇನು ಉತ್ತರ ಬಂದ್ರು ಹೀಗೆ ಇದೊಂದು ರಿಸರ್ಚ್ ಆಗಿದೆ ಮತ್ತೆ ಇಂಪ್ರೂವ್ ಆಗಿದೆ ಅಂತ ಆ ರೀತಿ ಉತ್ತರ ಕೊಟ್ಟರೆ ಇನ್ನು ಅನುಭವಗಳಿಗೆ ಕಾರಣ ಆಗತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಯಥಾರ್ಥವಾಗಿ ಅರ್ಥ ಆಗ್ಬೇಕು ಅಂದ್ರೆ ಇದೆಲ್ಲ ಅರ್ಥ ಆಗೋದಿಲ್ಲ ಅಂತಲ್ಲ. ನಮ್ಮ ಕಣಕಣಗಳೆಲ್ಲ ನಮ್ಮ ಸನಾತನ ಧರ್ಮಭೂಮಿಯೇ ಜ್ಞಾನ ವಿಜ್ಞಾನವೇ ಹರಿತಾ ಇದೆ ರಕ್ತದಲ್ಲಿ. ಸೊ ಇದೆಲ್ಲ ಈ ರೀತಿ ಹೇಳಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಆದ್ರೆ ಅದನ್ನ ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಕನೆಕ್ಟ್ ಮುಖಾಂತರ ನಾವು ನೋಡೋಕೆ ಇಚ್ಛಿಸ್ತಾ ಇದ್ದೇವೆ. ಪಾಶ್ಚಾತ್ಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅದೆಲ್ಲ ಇರುತ್ತೆ. ಇದಕ್ಕೆ ಏನ್ ರಿಸರ್ಚ್ ಆರ್ಟಿಕಲ್ ಇದೆ, ಇದ್ರಲ್ಲಿ ಯಾವ್ದು ಆಲ್ಫಾ ಬೀಟಾ ಯಾವ್ದು ಗಾಮಾ ರೇಸ್ ಯಾವ್ದು ಇದೆ ಇತ್ಯಾದಿಗಳು ಏನೇನೋ ಟರ್ಮಿನಾಲಜಿಸ್ ಮುಖಾಂತರ ಹೇಳಿದ್ರೆ ಓ ಏನು ಅಂತ ಆಗತ್ತೆ. ಅದೇ ಏನಾಗತ್ತೆ ಅಂದ್ರೆ ಇನ್ನ ಅಯೋಮಯ ಆಗತ್ತೆ ಅನ್ನೋದೇ ಅರ್ಥ. ಅದೇ ಡಯಾಗ್ನೋಸ್ಟಿಕ್ ಒಂದು ಫೈಲನ್ನ ಇರ್ತದೆ ನಮ್ಮಲ್ಲಿ ನಾಮಗಳಿಗೆ. ಅಂದ್ರೆ ಡಯಾಗ್ನೋಸ್ಟಿಕ್ ಟೂಲ್ಸ್ಗಳನ್ನ ಯೂಸ್ ಮಾಡಿ ಹೇಳುವಂತಹ ಆ ಒಂದು ವಿಷಯಗಳೇನಿದೆ ಆಯುರ್ವೇದವು ಅದನ್ನ ನೋಡುವಂತಹ ರೀತಿ ವಿಭಿನ್ನವಾಗೇ ಇರುವಂಥದ್ದು. ಹೀಗೆ ಆಯುರ್ವೇದವನ್ನ ತಿಳಿದವರು ಯಾರಿದ್ದಾರೆ ಅವ್ರ ಹತ್ರನೇ ನಿಮ್ಮ ಸೂಕ್ತ ಚಿಕಿತ್ಸೆಯನ್ನ ಮಾಡಬೇಕು ಎಂದು ಹೇಳಿಕೊಡುತ್ತದೆ. ಮುಂದೆ ಈ ಒಂದು ಡಯಾಗ್ನೋಸ್ಟಿಕ್ ಅಂತ ಪದ ಉಪಯೋಗಿಸಿದ್ರಿ. ನಮ್ಮಲ್ಲಿ ಕೊರತೆ ಏನೂ ಇಲ್ಲ. ಆಯುರ್ವೇದದಲ್ಲಿ ಹೇಳುವಷ್ಟು ಪರೀಕ್ಷೆಗಳಿಗೆ ಪ್ರಾಶಸ್ತ್ಯ ಮತ್ತೊಂದು ಯಾವ ವಿಜ್ಞಾನವೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸೂತ್ರಗಳನ್ನ ನಾನು ತಿಳಿಸ್ತೇನೆ. ರೋಗಮಾಲು ಪರೀಕ್ಷೆಯ ತಥೋನಂತರ ಔಷಧ ವಿಷದ ಪ್ರಾಕ್ ಪರೀಕ್ಷೆಯ ವಿಕಾರಾಣ ಸ್ವಲಕ್ಷಣಂ ಪಶ್ಚಾತ್ ಚಿಕಿತ್ಸಿತ ಅಂತ ಇತ್ಯಾದಿ ಸೂತ್ರಗಳೆಲ್ಲ ಬರುತ್ತೆ. ಅಂದ್ರೆ ಆದು ಪ್ರಪ್ರಥಮವಾಗಿ ಮಾಡಬೇಕಾಗಿರುವಂತದ್ದು ಪರೀಕ್ಷೆ. ಯಾಕಂದ್ರೆ ನಮ್ಗೆ ಈ ಪರೀಕ್ಷೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರತಿಪತ್ತಿ ಜ್ಞಾನಾರ್ಥಂ ಪರೀಕ್ಷೆ ಅಂತ ಯಥಾರ್ಥದ ಜ್ಞಾನ ಸಿಗತ್ತೆ ಪರೀಕ್ಷೆಯಿಂದ. ಒಂದ್ಸತಿ ಯಥಾರ್ಥದ ಜ್ಞಾನ ಗೊತ್ತಾಯ್ತು ಅಂದ್ರೆ ಅದಕ್ಕೆ ಯಥಾರ್ಥದ ಚಿಕಿತ್ಸೆ ಕೊಡ್ಬಹುದು. ಅರ್ಥಾತ್ ತನ್ಮೂಲಕ ವ್ಯಾಧಿಯನ್ನು ನಿರ್ಮೂಲನೆ ಮಾಡಬಹುದು. ಅದಕ್ಕೋಸ್ಕರ ನಮಗೆ ಈ ತತ್ವಗಳನ್ನ ಸನಾತನ ಧರ್ಮ ದೇವತಾ ಸ್ವರೂಪಗಳಲ್ಲಿ ನಮ್ಗೆ ವ್ಯಕ್ತಪಡಿಸುತ್ತೆ. ಉದಾಹರಣೆಗೆ ಆರೋಗ್ಯಂ ಭಾಸ್ಕರಾವಿಚ್ಛೇ ಧನವಿಚ್ಛೇ ಹಿತಾಶನಃ ಇತ್ಯಾದಿ ಸೂತ್ರಗಳೆಲ್ಲ ಇದೆ. ಇಲ್ಲಿ ನಾವು ಒಂದು ಸೂತ್ರ ಇದ್ರಲ್ಲಿ ಏನಪ್ಪಾ ಅಂದ್ರೆ ಆರೋಗ್ಯಂ ಭಾಸ್ಕರಾವಿಚ್ಛೇ ಅಂತ ಹೇಳ್ತಾರೆ. ಯಾರಿಗೆ ಆರೋಗ್ಯ ಅನ್ನೋದನ್ನ ಇಚ್ಛಿಸ್ತಾ ಇದ್ದಾರೋ, ಯಾರು ಆರೋಗ್ಯವನ್ನ ಇಚ್ಛಿಸ್ತಾ ಇದ್ದಾರೋ ಅವರು ವಿಶೇಷವಾಗಿ ಭಾಸ್ಕರನನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ಯಾಕಂದ್ರೆ ಅವನ ಆರೋಗ್ಯಕರ್ತ. ನಮಗೆ ಮಾಂಸನೇತ್ರಗಳಲ್ಲಿ ಕಾಣಿಸುವಂತಹ ಪ್ರತ್ಯಕ್ಷ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಸೂರ್ಯನಾರಾಯಣನೇ ಆಗಿದ್ದಾನೆ. ಅಲ್ಲಿ ಹೇಳ್ತೀವಲ್ವ ಸೂರ್ಯನಿಗೆ ತ್ವಂ ಮಾತಾ ತ್ವಂ ಶರಣಂ ತ್ವಂ ದಾತ ತ್ವಂ ಧನಂ ತ್ವಂ ಆಚಾರ್ಯ ತ್ವಂ ತ್ರಾತ ತ್ವಂ ಭರ್ತಾ ವಿಪದ ಅರ್ಥ ಪ್ರಸೀದ ಮಮ ಭಾನೋ ಅರ್ಥ ಪ್ರಸೀದ ಮಮ ಭಾನೋ ಅಂತ ಸಾಂಬ ಸ್ತುತಿಸ್ತಾನೆ. ತನ್ಮೂಲಕ ಕುಷ್ಠರೋಗವನ್ನೇ ನಿವಾರಣೆ ಮಾಡ್ಕೊಂತಾನೆ.
ಈ ರೀತಿ ಭಾಸ್ಕರನ ಆರಾಧನೆ ಅನ್ನೋದ್ರ ಮುಖಾಂತರ ತನ್ಮೂಲಕ ರೋಗಗಳನ್ನು ನಿವಾರಣೆ ಮಾಡಿಕೊಂಡಿರುವಂಥದ್ದು ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಎಷ್ಟೋ ಸಂಖ್ಯೆಗಳಲ್ಲಿ ಕಾಣಿಸುವಂಥದ್ದು. ಅಂದ್ರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಆರೋಗ್ಯವು ಅನ್ನೋದು ವಿಶೇಷವಾಗಿ ಭಾಸ್ಕರನ ಅನುಗ್ರಹ ಆಶೀರ್ವಾದಗಳಿಂದಲೇ ಸಿಗುತ್ತದೆ ಅಂತ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಆ ಭಾಸ್ಕರನ ಸಂತಾನಗಳನ್ನು ನಾವು ನೋಡಿದರೆ ಅಥವಾ ಗಮನಿಸಿದರೆ, ಮೊದಲನೇದಾಗಿ ಅಶ್ವಿನಿ ದೇವತೆಗಳು. ಮತ್ತೆ ಈ ಅಶ್ವಿನಿ ದೇವತೆಗಳು ನಮಗೆ ಪ್ರಾತಸ್ಮರಣೀಯ ಮತ್ತೆ ನಿತ್ಯ ಸ್ಮರಣೀಯ. ಯಾಕೆಂದರೆ ಆ ಅಶ್ವಿನಿ ದೇವತೆಗಳ ನಾಮಗಳನ್ನು ನಾವು ಗಮನಿಸಿದರೆ, ಮೊದಲನೆಯದು ನಾಸತ್ಯ, ಎರಡನೆಯದು ದಸರಾ. ನಾಸತ್ಯ ಅಂದ್ರೆ ಏನು? ನಾ ಅಸತ್ಯ ಇತಿ ನಾಸತ್ಯ ಅಂತ ಅರ್ಥ. ಇನ್ನೊಂದು ದಸರಾ. ಮೊದಲನೇದು ನಾಸತ್ಯ ಅಂದ್ರೆ ಏನು ಅಂತ ನೋಡಿ, ತದನಂತರ ದಸರಾ ಅಂದ್ರೆ ಏನು ಅಂತ ನಾವು ನೋಡುವಂಥದ್ದು. ನಾಸತ್ಯ ಅಂದರೆ ಅಸತ್ಯವನ್ನು ಅಂದ್ರೆ ಗೋಚರ ಮಾಡದೆ, ಅರ್ಥಾತ್ ಸತ್ಯವನ್ನು ಮಾತ್ರವೇ ಪ್ರಕಾಶ ಮಾಡುವಂತಹವನು ಯಾರು? ನಾಸತ್ಯ. ಅಂದ್ರೆ ಒಂದು ವ್ಯಾಧಿ ಇರುತ್ತೆ. ಉದಾಹರಣೆಗೆ ಜ್ವರ ಎಂಬ ಒಂದು ವ್ಯಾಧಿ. ಒಬ್ಬ ರೋಗಿಗೆ ಜ್ವರ ಇದ್ದಲ್ಲಿ ಒಬ್ಬ ಪುರುಷ ಅಥವಾ ಒಬ್ಬ ವೈದ್ಯ, ನಾನು ಯಾಕೆ ಮೊದಲನೇ ಪುರುಷ ಅಂತ ಹೇಳ್ದ ಅಂದ್ರೆ, ವೈದ್ಯ ನಿಜವಾಗಿಯೂ ಜ್ವರವಾಗಿ ನೋಡ್ಬೇಕು, ಅವಾಗ ವೈದ್ಯ ಅಂತ ಅವನಿಗೆ ನಾಮಕರಣ ಮಾಡಬೇಕಾಗಿರುವಂಥದ್ದು. ಅದಕ್ಕೋಸ್ಕರ ಒಬ್ಬ ಪುರುಷ ಅಂತ ಮೊದಲನೇದಾಗಿ ಹೇಳಿ. ಒಬ್ಬ ಪುರುಷ ಅಂದ್ರೆ ವೈದ್ಯಕೀಯ ಶಾಸ್ತ್ರ ಏನೋ ಗೊತ್ತಿಲ್ಲದೆ ಇರುವವನು ಜ್ವರವನ್ನ, ಇದು ರಾಜಯಕ್ಷಮ ಅಥವಾ ತುಂಬಾ ಬಿಸಿ ಇರೋದ್ರಿಂದ ಇದು ಮೂತ್ರವು ಬಿಸಿ ಆಗಿರುತ್ತೆ, ಅದಕ್ಕೆ ಮೂತ್ರ ಕೃಚ್ಛ ಅಥವಾ ಮೂತ್ರದಾಹ ಇತ್ಯಾದಿ ಏನೋ ಒಂದು ಬೇರೆ ವ್ಯಾಧಿ ವಿನಿಶ್ಚಯ ಮಾಡಿದಲ್ಲಿ ಅಸತ್ಯ ಅಲ್ವಾ? ಅಸತ್ಯವನ್ನು ಒಂದು ಪ್ರಕಾಶ ಮಾಡ್ತಾ ಇರುವಂತದ್ದು. ಅವ್ನಿಗಿರುವಂತದ್ದು ಸತ್ಯ ಏನೋ ಅದು ಜ್ವರ, ಇದೊಂದು ಉದಾಹರಣೆ. ಅದ್ರ ಬದಲು ಅಸತ್ಯವಾಗಿರುವಂತಹ ಮೂತ್ರದಾಹ ಅಥವಾ ಮೂತ್ರಕುಚ್ಛ ಇತ್ಯಾದಿ ನಾಮಕರಣಗಳನ್ನು ಕೊಡುವಂಥದ್ದು. ನೋಡಿದ್ರ, ನಾಸತ್ಯ ಏನೋ ಏನಿದೆಯೋ ಯಥಾರ್ಥವಾಗಿ ಪ್ರಕಾಶ ಮಾಡುವವರು ನಾಸತ್ಯ. ಅದಕ್ಕೆ ಒಂದು ವ್ಯಾಧಿ ವಿನಿಶ್ಚಯ ಅರ್ಥಾತ್ ಡಯಾಗ್ನೋಸ್ಟಿಕ್ ಅಂತ ಏನ್ ಹೇಳಬೇಕು, ಆ ಯಥಾರ್ಥವಾಗಿ ಇವನಲ್ಲಿ ಇರುವಂತದ್ದು ಇದೇ ಕಾಯಿಲೆ, ಇದೇ ವ್ಯಾಧಿ ಅಂತ ಒಬ್ಬ ವೈದ್ಯನಿಗೆ ಗೋಚರ ಆಗ್ತಾ ಇದೆ ಅಂದ್ರೆ ಅದು ಪರಿಪೂರ್ಣವಾಗಿ ನಾಸತ್ಯನ ಅನುಗ್ರಹ. ಅರ್ಥಾತ್ ಅವನಿಗೆ ಪರಿಪೂರ್ಣ ಸೂರ್ಯನ ಅನುಗ್ರಹ ಇದೆ. ತನ್ಮೂಲಕ ಏನ್ ಮಾಡ್ತಾನೆ, ಒಂದ್ಸತಿ ವ್ಯಾಧಿ ವಿನಿಶ್ಚಯ ಆಯಿತು ಅಂತ ಇಟ್ಕೋ, ಅದಕ್ಕೆ ಚಿಕಿತ್ಸೆಗಳು ಶಾಸ್ತ್ರ ಹೇಳ್ತಾ ಹೋಗ್ತಾ ಇದೆ. ಆ ಚಿಕಿತ್ಸೆಯನ್ನ ಅವನು ಆ ರೋಗಿಗೆ ಅಳವಡಿಸ್ತಾನೆ. ತನ್ಮೂಲಕ ಸಿದ್ಧಿ ಅರ್ಥಾತ್ ಆರೋಗ್ಯವನ್ನು ಅವನಿಗೆ ಪ್ರಕಾಶಿಸ್ತಾನೆ ರೋಗಿಗೆ ವೈದ್ಯ. ಈಗ ದಸ್ರ ಅಂದ್ರೆ ಏನು? ದಸ್ರ ಶೋಧನ ಅಂತ ಅರ್ಥ. ಯಾರು ಶುದ್ಧಿ ಮಾಡ್ತಾನೋ ಅವನು ದಸ್ರ ಅಂತೆ. ಒಂದು ರೋಗ ಯಾವ ಕಾರಣದಿಂದ ಬಂದಿರುತ್ತೆ ಅಂದ್ರೆ, ರೋಗಾಣಂ ಸರ್ವೇಷಾಂ ರೋಗಾಣಂ ದೋಷ ಏಕ ಏವ ಹಿ ಕಾರಣಂ. ಪ್ರಕೃತಿತ ದೋಷಗಳಿಂದ, ಪ್ರಸರಿತ ದೋಷಗಳಿಂದವೇ ರೋಗ ಅನ್ನೋದು ಉತ್ಪತ್ತಿಯಾಗಿದೆ. ಈ ಸ್ರೋತಸ್ಸುಗಳಲ್ಲಿ ಪ್ರಕೃತಿತ ಪ್ರಸಾದಿತ ಇರುವಂತಹ ದೋಷಗಳನ್ನು ಶುದ್ಧಿ ಮಾಡಿಬಿಟ್ರೆ ಏನಾಯ್ತು, ಅದು ಚಿಕಿತ್ಸೆ ಅಂತ ಅದಕ್ಕೆ ಹೆಸರು. ಮತ್ತೆ ಯಾವಾಗ ಶುದ್ಧಿ ಆಯ್ತು ಅವಾಗ ಅವನು ಅತ್ಯಂತ ನಿರ್ಮಲ, ಶುಚಿ ಅರ್ಥಾತ್ ಆರೋಗ್ಯವಾಗಿ ಆದ ಅಂತ ನಾವು ಸ್ಥಿತಿ ಅಥವಾ ಒಂದು ಸ್ಥಾನವನ್ನ ಕೊಡ್ತೇವೆ. ನೋಡಿದ್ರ, ಆ ಸೂರ್ಯ ಭಗವಂತನ ಎರಡು ತತ್ವಗಳು ಅರ್ಥಾತ್ ಪುತ್ರಗಳನ್ನು ನಾಸತ್ಯ ದಸ್ರ. ಅದಕ್ಕೆ ಈ ನಾಸತ್ಯ ದಸ್ರೇ ಆಯುರ್ವೇದ ಆಚಾರ್ಯರು ಬ್ರಹ್ಮಾಸ್ ಮತ್ತು ಆಯುಷವೇದ ಪ್ರಜಾಪತಿ ಮಜಿದ್ರೆ ಸೊ ಅಶ್ವಿನವು ಈ ಅಶ್ವಿನಿ ದೇವತೆಗಳಿಗೆ ಕೊಟ್ಟಿದ್ದು. ಅರ್ಥಾತ್ ಈ ನಾಸತ್ಯ ದಸ್ರನ ಸ್ಮರಣೆ ಮಾಡುವುದರಿಂದ, ಅದರಲ್ಲೂ ವಿಶೇಷವಾಗಿ ಆಯುರ್ವೇದವನ್ನು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು, ಆಯುರ್ವೇದವನ್ನು ಅನುಷ್ಠಾನ ಮಾಡುವಂತಹ ವೈದ್ಯರಿಗೆ ಆರಾಧ್ಯ ಮತ್ತೆ ಆದರ್ಶ ದೈವ ಯಾರಪ್ಪ ಅಂದ್ರೆ ಆರೋಗ್ಯಾನುಷ್ಠಾನ ದೇವತೆಗಳಾಗಿರುವಂತಹ ಅಶ್ವಿನಿ ದೇವತೆಗಳು. ಅದಕ್ಕೆ ಪ್ರತಿದಿನವೂ ನಾವು ಆ ನಾಸತ್ಯ ದಸರೆಗೆ ನಾವು ನಮಸ್ಕಾರಗಳನ್ನು, ಜಯಕಾರಗಳನ್ನು ಹೇಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಯಾವ ರೀತಿ ಹೇಳ್ಬೇಕು ಅಂದ್ರೆ, ಶ್ರೀ ನಾಸತ್ಯ ಜಯ ನಾಸತ್ಯ ಜಯ ಜಯ ನಾಸತ್ಯ ಅಂತ ನಾಸತ್ಯನಿಗೆ, ದಸರನಿಗೆ ಶ್ರೀ ದಸ್ರ ಜಯ ದಸ್ರ ಜಯ ಜಯ ದಸ್ರ ಅಂತ ದಸರೆಗೆ ನಮಸ್ಕಾರಗಳನ್ನು, ಜಯಕಾರಗಳನ್ನು ಹೇಳುವ ಮುಖಾಂತರ ಇದು ಬರೀ ಆಯುರ್ವೇದದ ವಿದ್ಯಾರ್ಥಿಗಳು, ವೈದ್ಯರು ಅಂತ ಅಷ್ಟೇ ಅಲ್ಲ, ಸಮಸ್ತ ಪ್ರಜೆಗಳು ಇದನ್ನ ಅರ್ಥ ಮಾಡಿಕೊಂಡು ನಾಸತ್ಯ ಮತ್ತೆ ದಸರಾ ನಾಮದ ಅರ್ಥಗಳು ಏನು ಅಂತ ಗೊತ್ತಾದ ಮೇಲೆ ಯಾರಿಗೆ ಈಗ ಆರೋಗ್ಯವಾಗಿ ಇರ್ಬೇಕು ಅಂತ ಇಚ್ಛೆ ಇರೋದಿಲ್ಲ
ಅಥವಾ ಯಾರಿಗೆ ರೋಗಗಳು ಬಾರದೆ ಇರ್ಬೇಕು ಅನ್ನೋ ಇಚ್ಛೆ ಇರಲಿಲ್ಲ, ಎಲ್ಲರಿಗೂ ಬರುತ್ತೆ. ಅಂದ್ರೆ ಒಂದ್ಸತಿ ನಾಸತ್ಯ ಮತ್ತೆ ದಸರಾ ಅನ್ನೋದು ಕೇವಲ ಸಂಕುಚಿತ ದೃಷ್ಟಿಕೋನದಿಂದ ನೋಡಿದ್ದಲ್ಲಿ ಅಂತ ನಾಸತ್ಯ ದಸರಾ ಅನ್ನೋದು ಬರೀ ಒಂದು ಹಿಂದೂ ದೇವತೆಗಳು ಅಂತ ನಾವು ಸೀಮಿತ ಆಗ್ಬಿಟ್ರೆ ಅವಾಗ ಇದು ಏನಾಗುತ್ತೆ, ಒಂದು ಮತ ಆಗೋಗುತ್ತೆ. ನಿಮ್ಗೆ ಇನ್ನೊಂದು ಪ್ರಶ್ನೆ ಇತ್ತು ಮೊದಲನೇದಾಗಿ, ಆಯುರ್ವೇದವನ್ನು ಯಾವ ರೀತಿ ನೋಡ್ಬೇಕು ಅಂತ. ಆಯುರ್ವೇದವನ್ನು ಒಂದು ಮತವಾಗಿ ನೋಡ್ತಾ ಇದ್ದಾರೆ, ಅದು ಅತ್ಯಂತ ತಪ್ಪು. ಯಾಕಂದ್ರೆ ಇದು ಒಂದು ಮತ ಅಲ್ಲ, ಇದು ಒಂದು ವಿಜ್ಞಾನ. ನಾಸತ್ಯ ಅನ್ನೋದು ನೀವು ಒಂದು ದೇವತಾ ಸ್ಥಾನ ಕೊಟ್ರೆ ಅವಾಗ ಅದು ಯಾವುದೋ ಒಂದು ಹಿಂದೂ ಮತಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂತ ಹಿಂದೂವರು ಹೇಳೋದಿಲ್ಲ, ಬೇರೆ ಇನ್ನ ಇತರ ಅವರು ಹೇಳ್ತಾರೆ. ಆದ್ರೆ ಒಂದು ಸತಿ ನಾಸತ್ಯ ಅಂದ್ರೆ ಈ ನಾಮದ ಅರ್ಥ ಇದು ಅಂತ ಗೊತ್ತಾದ ಮೇಲೆ ಅವನು ಯಾರಾಗಿದ್ರೆ ಎಲ್ಲರಿಗೂ ಆ ನಾಸತ್ಯ ಅಂಶ ಬೇಕು, ಎಲ್ಲರಿಗೂ ಆ ದಸರಾ ಅಂಶ ಬೇಕು. ಅದಕ್ಕೆ ಇದು ನಿಜವಾಗ್ಲೂ ಇದು ಏನಾದ್ರೂ ಒಂದು ಮತಕ್ಕೆ ಆಗಿದ್ರೆ ಇದು ಎಲ್ಲರಿಗೂ ಅನ್ವಯಿಸ್ತಾ ಇರಲಿಲ್ಲ. ಇದು ತತ್ವ, ಇದು ವಿಜ್ಞಾನ, ಅದಕ್ಕೆ ಎಲ್ಲರಿಗೂ ಅನ್ವಯಿಸುವಂತದ್ದು. ಒಂದು ಆಯುರ್ವೇದವನ್ನು ಈಗ ಏನಾಗೋಗಿದೆ ಅಂದ್ರೆ ಅದೊಂದು ಹಿಂದೂಗಳ ವೈದ್ಯಕೀಯ ಪದ್ಧತಿ ಅಂತ ಆಗೋಗಿದೆ. ಅದೇ ಇದು ಹಿಂದೂಗಳ ವೈದ್ಯಕೀಯ ಪದ್ಧತಿ ಅಲ್ಲ, ಇದು ಸಮಾಜದ ವೈದ್ಯಕೀಯ ಪದ್ಧತಿ, ಇದು ಜಗತ್ತಿನ ವೈದ್ಯಕೀಯ ಪದ್ಧತಿ, ಇದು ವಿಶ್ವದ ವೈದ್ಯಕೀಯ ಪದ್ಧತಿ ಅನ್ನೋದು ವಿಶೇಷ ಅಂಶ. ರೋಮಾಂಚನ ಆಗ್ತದೆ ಕೇಳುವಾಗ. ವಿಶ್ವದ ವೈದ್ಯಕೀಯ ಪದ್ಧತಿ, ಹೌದು, ನಿಜವಾಗಲೂ ಇದು ವಿಶ್ವದ ವೈದ್ಯಕೀಯ ಪದ್ಧತಿಯೇ ಸರಿ. ಆದ್ದರಿಂದ ಈ ವೈದ್ಯಕೀಯ ಪದ್ಧತಿಯಲ್ಲಿ ಮೂಲವಾಗಿ ನಾವು ನಾಸತ್ಯ ಅಂಶ ಅಂದ್ರೆ ಡಯಾಗ್ನೋಸ್ಟಿಕ್ ಟೂಲ್ಸ್ ಗಳನ್ನ ಇವಾಗ ನೋಡಿದ್ದಾಗಿತ್ತು. ಈಗ ದಸರಾ ಅಂಶವಾಗಿರುವಂತಹ ಚಿಕಿತ್ಸರ ಬಗ್ಗೆ, ಹೇಗೆ ಆಯುರ್ವೇದವು ಬೇರೆ ಅನ್ಯ ಚಿಕಿತ್ಸಾ ಪದ್ಧತಿಗಳಿಗಿಂತ ಭಿನ್ನವಾಗಿದೆ ಅಂತ ಅದರ ಬಗ್ಗೆ ಪ್ರಕಾಶವನ್ನು ನೀಡೋದಾದ್ರೆ ಹೇಗೆ ನೋಡಬೇಕು? ಇಲ್ಲಿ ಒಂದು ಅಂಶ ಇನ್ನೊಂದು ಪ್ರಸ್ತಾವನೆ ಮಾಡಿ ತದನಂತರ ನಿಮ್ಮ ಪ್ರಶ್ನೆಯ ಉತ್ತರವನ್ನು ಅಥವಾ ಸಮಾಧಾನವನ್ನು ನೀಡಲು ಇಚ್ಛಿಸುತ್ತೇನೆ. ಇದು ಕೇವಲ ಒಂದು ನಾಸತ್ಯ ದಸರಾ ವಿಷಯದಲ್ಲಿ ಮಾತ್ರವೇ ಅಲ್ಲ, ಇಲ್ಲಿ ನಮ್ಮ ಸನಾತನ ಧರ್ಮದ ವೈದ್ಯಕೀಯ ದೇವತೆಗಳ ವಿಷಯಗಳಲ್ಲಿ ಎಲ್ಲದರಲ್ಲೂ ಇದೇ ತತ್ವವೇ ಅನ್ವಯಿಸುತ್ತದೆ ಅನ್ನೋದೇ ಈ ವಿಷಯ ಚೆನ್ನಾಗಿ ಗೊತ್ತಿರಬೇಕಾಗಿರುವಂತದ್ದು. ಸೂರ್ಯ ನಾಮದ ನಿರುಕ್ತಿಯನ್ನು ನಾವು ನೋಡಿದ್ದಲ್ಲಿ, ಭಾಸ್ಕರನ ನಾಮವನ್ನು ನಿರುಕ್ತಿ ನೋಡಿದ್ದಲ್ಲಿ, ಶಿವ, ವಿಷ್ಣು, ಲಲಿತ ಇತ್ಯಾದಿ ಯಾವುದೇ ಒಂದು ನಮ್ಮ ಸನಾತನ ಧರ್ಮದಲ್ಲಿ ದೈವವಾಗಿ ನಾವು ಪೂಜೆ ಮಾಡುವಂತದ್ದು ಬರೀ ಒಂದು ವಿಗ್ರಹ ಅಥವಾ ಒಂದು ರೂಪ ಅಥವಾ ಒಂದು ನಾಮಕ್ಕಷ್ಟೇ ಸೀಮಿತವಾಗುವಂತದ್ದಲ್ಲ. ಅದು ಒಂದು ತತ್ವ, ಅದು ಲೋಕದಲ್ಲೂ ಇರುವಂತದ್ದು ಮತ್ತೆ ಈ ಪುರುಷರಲ್ಲೂ ಇರುವಂತದ್ದು ಅನ್ನೋದು ವಿಶೇಷವಾಗಿ ಗೊತ್ತಿರಬೇಕಾಗಿರುವಂತಹ ಅಂಶ. ಈ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡುವಂತದ್ದು ಲೋಕ ಪುರುಷ ಸಿದ್ಧಾಂತ. ಮತ್ತೆ ಆಯುರ್ವೇದದಲ್ಲಿ ಅತ್ಯಂತ ಅಗ್ರಸ್ಥಾನ ಯಾವ ಸಿದ್ಧಾಂತಕ್ಕೆ ಕೊಟ್ಟಿದೆ ಒಂದು ಪ್ರಶ್ನೆ ಹಾಕಿಕೊಂಡರೆ ಅದು ಲೋಕ ಪುರುಷ ಸಿದ್ಧಾಂತಕ್ಕೆ ಅಷ್ಟು ದೊಡ್ಡ ಪೀಠವನ್ನು ಆಯುರ್ವೇದ ಕೊಟ್ಟಿದೆ. ಒಂದು ಅಧ್ಯಾಯವನ್ನೇ ಆಚಾರ್ಯ ಚರಕರು, ಬೇಲರು ಇತ್ಯಾದಿ ಎಲ್ಲ ಆಚಾರ್ಯರು ನೀಡಿರುವಂತದ್ದು. ಪುರುಷ ವಿಚಯಂ ಶಾರೀರಂ ಅನ್ನೋದು ಚರಕ ಕೊಟ್ಟಿದ್ದರೆ, ಬೇಲರು ಪುರುಷ ವಿಚಯಂ ಶಾರೀರಂ ಅಂತ ಕೊಡ್ತಾರೆ. ಇನ್ನು ಸುಶ್ರುತಾಚಾರ್ಯರು ಸರ್ವಭೂತ ಚಿತ್ತ ಶಾರೀರಂ. ಈ ಇಡೀ ಅಧ್ಯಾಯ ಪರಿಪೂರ್ಣವಾಗಿ ಲೋಕಪುರುಷ ಸಿದ್ಧಾಂತದ ಆಧಾರದ ಮೇಲೆ ನಮಗೆ ಜ್ಞಾನವನ್ನು ಚೆಲ್ತಾ ಇರುವಂತದ್ದಾಗಿದೆ ಅಂತ ಹೇಳ್ತಾ, ಈಗ ದಸರಾ ಅನ್ನೋ ಅಂಶವನ್ನು ನಾವು ನೋಡಿದ್ದಲ್ಲಿ ನಾಸತ್ಯ ಅನ್ನೋದು ಅಲ್ಲಿಗೆ ಸಮಾಪ್ತ ಆಗ್ಲಿಲ್ಲ. ಅಂದ್ರೆ ನಾಸತ್ಯ ಅಂದ್ರೆ ಇಷ್ಟು ಅಂತ ಗೊತ್ತಾಯ್ತು ನಿಜ. ಮತ್ತೆ ಆ ಪರೀಕ್ಷೆಗಳು ನಮ್ಗೆ ಏನ್ ಕೊಡ್ತೇ ಇದೆ ಅನ್ನೋದು ಮತ್ತೊಂದು ಪ್ರಶ್ನೆ ಕಾಣಬೇಕಾಗಿರುವಂತದ್ದು. ಏಕವಿಧ ಪರೀಕ್ಷೆಯಿಂದ ಪ್ರಾರಂಭಗೊಂಡು ತ್ರಿವಿಧ ಪರೀಕ್ಷಾ, ಪಂಚವಿಧ ಪರೀಕ್ಷಾ, ಷಡ್ವಿಧ ಪರೀಕ್ಷಾ, ಅಷ್ಟವಿಧ ಪರೀಕ್ಷಾ, ನವ, ದಶ, ಏಕಾದಶ, ದ್ವಾದಶ, ಚತುರ್ದಶ ವಿಧ ಪರೀಕ್ಷೆಗಳವರೆಗೂ ನೀಡಿರುವಂತದ್ದು ಏಕೈಕ ವೈದ್ಯಕೀಯ ಮತ, ಅದು ಆಯುರ್ವೇದ ವೈದ್ಯಕೀಯ ವಿಜ್ಞಾನ. ಇಷ್ಟೆಲ್ಲ ವಿಜ್ಞಾನ ಇರುವ ಮತ್ತೆ ಒಂದೊಂದರ ಪರೀಕ್ಷೆಯಲ್ಲೂ ಮತ್ತೆ ಹಲವಾರು ಭೇದಗಳು ಇರುವಂತದ್ದು. ಇಷ್ಟೆಲ್ಲ ಪರೀಕ್ಷೆಗಳು ನಮ್ಮ ಆಯುರ್ವೇದದಲ್ಲಿ ಇರುವಾಗ ನಮ್ಗೆ ಏನ್ ಕೊರತೆ ಇದೆ ಅಂತ ನಾವು ಇನ್ನೊಂದು ಸೈನ್ಸ್ ಅಂತ ಏನು ಪದ ಕೊಟ್ಟು ಗೌರವಿಸುವಂತದ್ದು ಅದನ್ನು ಆಶ್ರಯ ಪಡುವಂತಹ ಅವಶ್ಯಕತೆ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಎಲ್ಲಿ ನಾಗರಿಕತೆ ಇರುತ್ತೋ, ಅರ್ಥಾತ್ ಎಲ್ಲಿ ಅತ್ಯಂತ ಸಿವಿಲೈಸ್ಡ್ ಇರುತ್ತೋ ಅಲ್ಲಿ ತುಂಬಾ ನಿಯಮಗಳಿರತ್ತೆ, ಅಲ್ಲಿ ತುಂಬಾ ರೂಲ್ಸ್ ಇರತ್ತೆ. ಇಲ್ಲಿ ತುಂಬಾ ರೂಲ್ಸ್ ಇದೆಯಪ್ಪ ಆಯುರ್ವೇದದಲ್ಲಿ. ಪಥ್ಯ ಅಪಥ್ಯ ಅಂದ್ರೆ ನೋಡು, ಇದರಿಂದ ರೋಗ ವೃದ್ಧಿ ಆಗತ್ತೆ, ಇದರಿಂದ ರೋಗ ಪ್ರಶಮನ ಆಗತ್ತೆ ಅಂತ ಸೂಕ್ಷ್ಮಾತಿ ಸೂಕ್ಷ್ಮಗಳಲ್ಲೂ
ನೋಡಿದರೆ ಗಮನಿಸಿದ್ದಾರೆ ಅಂದ್ರೆ ಅಷ್ಟು ನಿಯಮಗಳು ಇಟ್ಟಿದ್ದಾರೆ ಅಂದ್ರೆ ಅಷ್ಟು ತತ್ವವನ್ನು ಅನುಭವಿಸಿದ್ದಾರೆ, ಅಷ್ಟು ತತ್ವಗಳನ್ನು ನೋಡಿದ್ದಾರೆ. ಇದು ನಾಗರಿಕೆಯ ಹೆಜ್ಜೆ, ಇದು ನಾಗರಿಕೆಯ ಗುರುತು, ಆಯುರ್ವೇದ ಮಹಾ ನಾಗರಿಕೆಯ ಗುರುತು. ಇವಾಗ ಯಾರು ಗೊತ್ತಾಗ್ತೀರಾ ಇರ್ಬೋದು, ಅಯ್ಯೋ ಇದರಿಂದ ಆಗತ್ತಾ, ಇದರಿಂದ ಆಗ್ತೀರಾ ಇರತ್ತಾ ಅಂತ ಹೇಳ್ತಾರೆ ಅಂದ್ರೆ ಇನ್ನ ಪಾಪ ಅವರು ಅಷ್ಟು ಆ ಮಟ್ಟಕ್ಕೆ ಬೆಳೆದಿಲ್ಲ ಅಂತ ಅರ್ಥ ಅಷ್ಟೇ. ಎಲ್ಲಿ ನಿಯಮಗಳಿರತ್ತೋ ಅಲ್ಲಿ ಅತ್ಯಂತ ನಾಗರಿಕತೆ ಇದೆ ಅಂತ ಅರ್ಥ. ಇದು ನಮ್ಮ ಸನಾತನ ಧರ್ಮದಲ್ಲಿ ಮತ್ತೆ ಸನಾತನ ಧರ್ಮದ ಅಂಗವಾಗಿರುವಂತಹ ಆಯುರ್ವೇದದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಂಡು ಬರುವಂತದ್ದಾಗಿದೆ. ಇವಾಗ ನಾವು ನೋಡಿದಂಗೆ ಬೇರೆ ಅವರ ಸೈನ್ಸ್ ಅಂತ ಏನ್ ಹೇಳ್ತಾರೆ, ನಮ್ಮಲ್ಲೂ ಕೆಲವೊಮ್ಮೆ ಡಿಬೇಟ್ ಅಲ್ಲಿ ನಿಲ್ಲುವಾಗ ಈ ಪದವನ್ನ ಉಪಯೋಗಿಸ್ತಾರೆ. ಯಥಾ ಸುಶ್ರುತ ಹೇಳಿರುವಂತಹ ಪದವನ್ನ, ಸುಶ್ರುತಾಚಾರ್ಯರು ಹೇಳಿರುವಂತದ್ದು, ಸತ್ರಾಧ್ಯಯನಂ ವಾದ ಪರತಂತ್ರಾವಲೋಕನ ತದ್ವಿದ್ಯಾಚಾರ್ಯ ಸೇವಾಚ ಬುದ್ಧಿ ಮೇಧ ಕಲೋಗಣ ಅನ್ನುವಂಥದ್ದು. ಅದರಲ್ಲಿ ಪರತಂತ್ರವನ್ನ ಬೇರೆ ತರ ಬಿಂಬನೆಯನ್ನ ಮಾಡ್ತಾ ಇರ್ತಾರೆ ಹೊರಗಡೆ. ಪರತಂತ್ರ ಅಂದ್ರೆ ಮಾಡರ್ನ್ ಸೈನ್ಸು. ನೀವು ಡಿಬೇಟ್ ಅಲ್ಲಿ ಎಲ್ಲ ಹೋಗೋದಾದ್ರೆ ಅವರೇ ಹೇಳ್ತಾರೆ ಪರತಂತ್ರ ಮಾಡರ್ನ್ ಸೈನ್ಸ್ ಕಲಿಬೇಕು, ನೀವು ಬರೀ ಆಯುರ್ವೇದವನ್ನ ಯೋಚನೆ ಮಾಡಿದ್ರೆ ಇವಾಗಿನ ಕಾಲಘಟ್ಟದಲ್ಲಿ ಪೇಷಂಟ್ಗೆ ಹೇಳಕ್ಕಾಗಲ್ಲ ಅನ್ನುವಂಥ ಕುವ್ಯಾಖ್ಯಾನಗಳು ನಡೀತಾ ಇದೆ. ಅಂಥವರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಲ್ಲಿ ವಿಶೇಷವಾಗಿ ಒಂದು ನಾಟಕ ಇಟ್ಕೊಂಡಿರಬೇಕಾಗಿರುವಂಥದ್ದು. ನಿಜವಾಗ್ಲೂ ಆಯುರ್ವೇದವನ್ನೇ ಅರಿತವನು ಈ ಪರತಂತ್ರಾವಲೋಕನ ಅಂದ್ರೆ ಇತ್ಯಾದಿ ಕುವ್ಯಾಖ್ಯಾನಗಳನ್ನ ನೋಡೋದಿಲ್ಲ. ಯಾಕೆಂದ್ರೆ ಪರತಂತ್ರ ಅಂದ್ರೆ ಡಲ್ಲನಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ? ಜ್ಯೋತಿಷ್ಯ, ನಿರುಕ್ತ, ಛಂದಸ್ಸು ಇತ್ಯಾದಿಗಳು ಅಂತ ಹೇಳಿರ್ತಾರೆ. ಅದೇ ನಮಗೆ ಪರತಂತ್ರಗಳು ಅಂದ್ರೆ ಆಯುರ್ವೇದ ಬಿಟ್ಟು ಅಂದ್ರೆ ಎಷ್ಟು ಬಿಟ್ಟು ಅಂದ್ರೆ ಏನಿಲ್ಲ ಅಂತ ನಾವು ಪ್ರಶ್ನೆ ಹಾಕಬೇಕಾಗತ್ತೆ. ವೇದಗಳು, ವೇದಾಂಗಗಳು, ಪುರಾಣಗಳು, ಇತಿಹಾಸಗಳು, ಕಾವ್ಯಗಳು, ಮಹಾಕಾವ್ಯಗಳು ಎಷ್ಟಿದೆ ಅಂದ್ರೆ ಅಷ್ಟು ಗ್ರಂಥಗಳಿದೆ. ಅದಕ್ಕೆ ಹೇಳುತ್ತೆ ಅನಂತೋ ವೈ ವೇದಾಹ. ನಮ್ಮ ಅಂತ ಅನ್ನೋದೇ ಇಲ್ಲ. ವೇದ ಅಂದ್ರೆ ಜ್ಞಾನಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಅಂತ ಅನ್ನೋದೇ ಇಲ್ಲ. ಅನಂತೋ ವೈ ವೇದಾಹ ಅನಂತವಾಗಿದೆ. ಅದೆಲ್ಲರೂ ನಮಗೆ ಪರತಂತ್ರಗಳಾಗಿ ಇಲ್ಲಿ ಸ್ವೀಕಾರ ಮಾಡಬೇಕಾಗಿರುವಂತಹ ಅಂಶ ಅಂತ ಹೇಳಿದ. ಇಲ್ಲಿಗೆ ನಾನು ಸತ್ಯಾಂಶವನ್ನ ಒಂದು ಮಟ್ಟಿಗೆ ನಿಲ್ಲಿಸಿದ. ದಸರಾ ಅಂದ್ರೆ ಏನು ಅಂತ ಪ್ರಶ್ನೆ ಹೇಳಿದ್ವಿ. ದಸರಾ ಅಂದ್ರೆ ನಾವು ನೋಡಿದ್ವಿ ಒಂದು ಪದದ ನಿರುಕ್ತಿಯನ್ನು. ಏನು ಅಂದ್ರೆ ದಸರಾ ಅಂದ್ರೆ ಶೋಧನ, ಶುದ್ಧಿ ಮಾಡುವಂತದ್ದು. ಅರ್ಥ ಚಿಕಿತ್ಸಾ ಅಂಶ. ನಾಸತ್ಯ ಅನ್ನೋದು ವ್ಯಾಧಿ ನಿಶ್ಚಯ ಮಾಡುವಂತಹ ಒಂದು ಅಂಶ ಶಕ್ತಿ ಅಂದ್ರೆ ಸೂರ್ಯನದು. ಅದೇ ಸೂರ್ಯನದು ಬರೀ ನಮ್ಗೆ ಅಷ್ಟೇ ಸಾಲದಲ್ವಾ? ಸರಿಯಪ್ಪ ನಿನ್ ಜ್ವರ ಇದೆ, ನನ್ಗೆ ನಿಜವಾಗ್ಲೂ ಜ್ವರ ಇದೆ, ಮತ್ತೆ ನನ್ಗೆ ಜ್ವರ ಇದೆ ಅಂತ ಗೊತ್ತಾಯ್ತು, ಅಲ್ಲಿ ಸಾಕಾ? ಇಲ್ಲ, ಅದು ಬೇಕು. ಅಷ್ಟು ಅದು ಬೇಡ ಬೇಡ ಅಂತಲ್ಲ, ಅದು ಬೇಕು. ಅತ್ಯಂತ ವಿಶೇಷ. ಅದೇ ಪ್ರಥಮವಾಗಿ ಬೇಕಾಗಿರುವಂತದ್ದು. ನನ್ಗೆ ಏನಿದೆ ಅಂತ ಗೊತ್ತಾಗುವಂತದ್ದೇ ಪ್ರಥಮ. ಅದೇ ನಾಸತ್ಯ ಅಂಶ. ಅದೊಂದು ಶಕ್ತಿ ವಿಶೇಷ ಸೂರ್ಯನದು. ಮತ್ತೆ ಇನ್ನೊಂದು ಶಕ್ತಿ ವಿಶೇಷ ಏನು? ಅದು ಯಾವುದೋ ಒಂದು ಗೊತ್ತಾದ್ಮೇಲೆ ಅದರ ನಿರ್ಮೂಲನೆ ಮಾಡಿ ಮತ್ತೆ ನನ್ನ ಶರೀರವನ್ನು ಧಾರ್ಮಿಕವಾಗಿ ದೃಢವಾಗಿ ಆರೋಗ್ಯವನ್ನು ಸಾಧನೆ ಮೂಲಕ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸುವಂತದ್ದು ಆಗಿರ್ಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ದಸರಾ ಅನ್ನೋದು ಎರಡನೇ ಶಕ್ತಿ ವಿಶೇಷವಾಗಿ ಸೂರ್ಯನದು ಪ್ರತಿಪಾದನೆ ಮಾಡ್ತಾ ಇರುವಂತದ್ದು ಶಾಸ್ತ್ರ. ದಸರಾ ಅಂದ್ರೆ ಶೋಧನ ಮಾಡುವವನು, ಶುದ್ಧಿ ಮಾಡುವವನು, ಅರ್ಥಾತ್ ಚಿಕಿತ್ಸಕ, ಚಿಕಿತ್ಸೆ ಮಾಡುವವನು, ಚಿಕಿತ್ಸಾ ಅಂಶ ಅಂತ ಇದರಿಂದ ಅರ್ಥ ಆಗ್ತಾ ಇದೆ. ಆಯುರ್ವೇದದಲ್ಲಿ ಚಿಕಿತ್ಸೆ ಅನ್ನೋದು ಮೂರು ರೀತಿಯಾಗಿ ಹೇಳಲ್ಪಟ್ಟಿದೆ. ಮೊದಲನೆಯದು ದೈವವಕಾಶಯ ಚಿಕಿತ್ಸಾ, ಎರಡನೇದು ಯುಕ್ತಿವಕಾಶಯ ಚಿಕಿತ್ಸಾ, ಮತ್ತೆ ಮೂರನೇದು ಸತ್ವಾವಶಯ ಚಿಕಿತ್ಸಾ ಅಂತ. ಈಗ ಪ್ರಶ್ನೆ ಆಗುತ್ತೆ, ದೈವವಕಾಶಯ ಅಂದ್ರೆ ಒಂದು ಚಿಕಿತ್ಸೆಯನ್ನು ಈ ಇಷ್ಟು ರೀತಿಯಾದ ವಿಭಜನೆ, ಇದು ಏನು? ಪ್ರಾಥಮಿಕ ವಿಭಜನೆ. ಈ ತ್ರಿವಿಧ ಚಿಕಿತ್ಸೆನಲ್ಲಿ ಪ್ರಾಥಮಿಕ ವಿಭಜನೆ. ಮತ್ತೆ ದೈವವಕಾಶಯದಲ್ಲಿ ಎಷ್ಟಿದೆ? ಅನಂತವಾಗಿ ವಿಭಜನೆ ಇದೆ. ಯುಕ್ತಿವಕಾಶಯದಲ್ಲಿ ಮತ್ತೆ ಅನಂತವಾಗಿ ವಿಭಜನೆ ಇದೆ. ಸತ್ವಾವಶಯದಲ್ಲಿ ಮತ್ತೆ ಅನಂತವಾಗಿ ವಿಭಜನೆ. ಅಂದ್ರೆ ಮತ್ತೆ ಅವಾಗ ಏನಿರುವಂತೆ ಒಂದು ವಾಕ್ಯ ಏನಿದೆ, ಎಲ್ಲಿ ನಾಗರಿಕತೆ ಅಥವಾ ಎಲ್ಲಿ ಜ್ಞಾನ ಉತ್ಕೃಷ್ಟಾವಸ್ಥೆ ಇರುತ್ತೋ ಅವ್ರು ಮಾತ್ರ ಇಷ್ಟು ವಿಭಜನೆಗಳನ್ನು, ಇಷ್ಟು ರೀತಿಯ ಚಿಕಿತ್ಸೆಗಳನ್ನು, ಜ್ಞಾನವನ್ನು ಹೇಳಲು ಸಾಧ್ಯ ಅಂತ. ಆ ನಿಟ್ಟಿನಲ್ಲಿ ಚಿಕಿತ್ಸೆಯು ಇಷ್ಟು ಮಟ್ಟಿಗೆ ಏನಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ಮತ್ತೆ ಅದರಲ್ಲಿ ಪ್ರಪ್ರಥಮವಾಗಿ ಹೇಳಿರುವಂತದ್ದು ದೈವವಕಾಶಯ ಚಿಕಿತ್ಸಾ. ಅಂದ್ರೆ ಒಬ್ಬ ದೇವ, ಒಂದು ದೈವ ಅನ್ನೋದು ಇದೇನಾದ್ರು ಇಷ್ಟು ದೃಢವಾಗಿ ನಂಬಿದೆ ಆಯುರ್ವೇದ. ಪುನರ್ಜನ್ಮ, ಪೂರ್ವಜನ್ಮ, ಜನನ ಮರಣಗಳು, ಪಾಪ ಪುಣ್ಯಗಳು, ಸುಖ ದುಃಖಗಳು, ಧರ್ಮಗಳು, ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಆಯುರ್ವೇದ ನೀಡಿದೆ. ಒಂದು ರೋಗ ಬರಲು ಕಾರಣ ಏನು ಅಂದ್ರೆ ಯೋಗ ರತ್ನಾಕರ ಹೇಳ್ತಾರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ. ಅಂದ್ರೆ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಪಾಪವೇ ಈ ಜನ್ಮದಲ್ಲಿ ನಾನು ರೋಗಗಳಾಗಿ ಅನುಭವಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಎರಡನೇ ಮಾತೇ ಇಲ್ಲ.
ಅಂದ್ರೆ ಇಲ್ಲಿ ಮತ್ತೊಂದು ವಿಷಯ ಏನ್ ಗೊತ್ತಿರ್ಬೇಕಾಗಿರುವಂತಹ ಅಂಶ ಅಂದ್ರೆ ಯಾರು ಇದೆಲ್ಲ ನಂಬೋದಿಲ್ವೋ, ಅರ್ಥ ಆಯ್ತಾ, ಅವ್ರಿಗೆ ಆಯುರ್ವೇದ ಬೇಕಾಗಿಲ್ಲ. ಖಂಡಿತ. ಯಾಕೆ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಓಲೈಸಲು ನಾವು ಏನೇನೋ ಪ್ರಯತ್ನದಲ್ಲಿ ಪಡುವ ಅವಶ್ಯಕತೆನೂ ಇಲ್ಲ. ಯಾಕೆ ಅಂತ ಪ್ರಶ್ನೆ ಹಾಕಿದ್ರೆ ಚರಕನೇ ಸೂತ್ರಸ್ಥಾನ 25ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾಸ್ತಿತ್ವ ವರ್ಜಾನ ಅಂತ ಹೇಳ್ತಾರೆ. ಅಂದ್ರೆ ನಾಸ್ತಿಕ ಅಂದ್ರೆ ಯಾರು ದೇವರಲ್ಲಿ ನಂಬ್ತಾನೋ ಆಸ್ತಿಕ ಅಂತಲ್ಲ. ಆಸ್ತಿಕ ಅಂದ್ರೆ ಯಾರು ವೇದ ಪ್ರಾಮಾಣ್ಯವನ್ನು ಸ್ವೀಕರಿಸುತ್ತಾನೋ ಅವನು ಆಸ್ತಿಕ. ಸೊ ಇವಾಗ ಒಬ್ಬ ಆಸ್ತಿಕನಾಗಿರೋನು ಯಾವ್ದಾದ್ರು ಪ್ರಶ್ನೆ ಬಂದ್ರೆ ಅವನು ವೇದ ಪ್ರಾಮಾಣ್ಯದಿಂದನೇ ಅವನು ಸಮಾಧಾನವನ್ನು ಕೊಡ್ತಾನೆ. ಇವಾಗ ಅವನು ವೇದ ಪ್ರಾಮಾಣ್ಯವನ್ನೇ ನಂಬಿಲ್ಲ ಅಂದ್ರೆ ಆಸ್ತಿಕನ ಜೊತೆ ಬಂದ್ಮೇಲೆ ಅವನು ಹೇಳುವಂತದ್ದೆಲ್ಲ ವೇದ ಪ್ರಾಮಾಣ್ಯನೇ ಆಗಿರುತ್ತೆ. ಅವನು ಅದನ್ನ ನಂಬೋದೇ ಇಲ್ಲ ಅಂದ್ರೆ ಅವ್ನಿಗೆ ಏನ್ ಹೇಳಿದ್ರೆ ಏನು, ತೂತಾಗಿರುವಂತ ಕೋಟದಲ್ಲಿ ನೀರು ತುಂಬುವಂಗ ಆಗುತ್ತೆ. ಸೊ ಕಾಲ ವ್ಯರ್ಥ ಆಗುತ್ತೆ, ಮತ್ತೆ ಶರೀರ ಬಲಾನು ವ್ಯರ್ಥ ಆಗುತ್ತೆ. ಅದಕ್ಕೆ ಅವನನ್ನ ಹುಟ್ಟಕ್ಕೆ ಉಪೇಕ್ಷೆ ಮಾಡಬೇಕು. ಸೊ ಎಲ್ಲಾರು ಇಟ್ಕೊಂಡು ಅವ್ರನ್ನು ಓಲೈಸ್ತಾ ಇರ್ಬೇಕು ಅಂತ ಶಾಸ್ತ್ರ ಹೇಳೋದೇ ಇಲ್ಲ. ಉಪೇಕ್ಷೆ ಮಾಡೋದು ಒಂದು ಕರ್ತವ್ಯ ಆಗಿರುತ್ತೆ. ಉಪೇಕ್ಷಕ್ಕೂ ಅಷ್ಟು ದೊಡ್ಡ ಮಟ್ಟ ಮತ್ತೆ ಸ್ಥಾನ ಕೊಟ್ಟಿರುವಂತದ್ದು. ನಾವಿದು ಒಂದೊಂದು ಹೆಜ್ಜೆಯಲ್ಲೂ ನಾವು ಗಮನಿಸಬಹುದು. ವೈದ್ಯ ವೃತ್ತಿ ಅದೊಂದು ಆಗಿರ್ಬೇಕು. ಯಾರು ಅವನನ್ನ ಆಶ್ರಯ ಪಡೆಯುತ್ತಾರೋ ಅವನನ್ನ ಉಪೇಕ್ಷೆ ಮಾಡಬಾರ್ದು. ಅವರಿಗೆ ಅತ್ಯಂತ ಜ್ಞಾನ ಅಮೃತ ವೃಷ್ಟಿಯನ್ನು ಸುರಿಸಬೇಕು. ಆದ್ರೆ ಏನು ನಮ್ಮದೇ ಶ್ರದ್ಧೆ ಅನ್ನದೇ ಇಲ್ಲದೆ ಡಾಂಬಿಕವಾಗಿ ಆಶ್ರಯ ಪಡೆಯುವವನ್ನ ಅವನಿಗೆ ಆಶ್ರಯ ನೀಡಲೂಬಾರದು, ಅವನು ಉಪೇಕ್ಷೆ ಮಾಡಬೇಕು ಅಂತ ಹೇಳ್ತಾ ಇದೆ ಶಾಸ್ತ್ರ. ಉಪೇಕ್ಷೆ ಮಾಡಬೇಕು ಅಂತ ಶಾಸ್ತ್ರ ಉದ್ಘೋಷಿಸ್ತಾ ಇದೆ, ಸರಿ ಅಲ್ವಾ? ಅದನ್ನು ವಿಶೇಷವಾಗಿ ವೈದ್ಯ ಉಪೇಕ್ಷೆ ಮಾಡಬೇಕು ಅಂತ ಹೇಳ್ತಾ ಇದೆ. ಇಂಥವ್ರನ್ನ ಅಂದ್ರೆ ಈ ರೀತಿ ನಾಸ್ತಿಕರನ್ನ ಉಪೇಕ್ಷೆ ಮಾಡಬೇಕು ಅಂತ ವೈದ್ಯ ವೃತ್ತಿ ಪ್ರಕರಣದಲ್ಲಿ ಚಕ್ರಾಚಾರ್ಯರು ತಿಳಿಸ್ತಾರೆ. ಮೈತ್ರಿ ಕಾರುಣ್ಯಮಾರ್ಗೇಷು ಶಕ್ಯೇಪಿ ನಿರುಪೇಕ್ಷಣಂ ಪ್ರಕೃತಿಸ್ಥೇಷು ಭೂತೇಷು ವೈದ್ಯವೃತ್ತಿಶ್ಚ ವಿಧೇಯತಿ. ನಾವು ಒಂದೊಂದು ಹೆಜ್ಜೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅಸಾಧ್ಯಾವಸ್ಥೆಯಲ್ಲಿ ಒಂದು ಅಸಾಧ್ಯದಲ್ಲಿ ಬಂದರೆ ಅದನ್ನು ಉಪೇಕ್ಷೆ ಮಾಡು. ಯಾರಿಗೆ ಗತ ಆಗಿರುತ್ತೋ, ಯಾರಿಗೆ ಅಗ್ನಿಬಲ ಇರೋದಿಲ್ವೋ, ಯಾರಿಗೆ ಮಾಂಸ ಬಲ ಇರೋದಿಲ್ವೋ, ಯಾರು ಕ್ಷಯ ಆಗಿರ್ತಾನೋ, ಯಾರು ಆರ್ಜನಲ್ವೋ ಮೇಲೆ ಉಪೇಕ್ಷೆ ಮಾಡು ಅಂತ ಹೇಳುತ್ತೆ. ಉಪೇಕ್ಷೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದೆ ಅಂತ ನಾವು ಎಲ್ಲರೂ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಅಂದ್ರೆ ಅದೊಂದು ಬೇಕು. ಇನ್ನು ಉಪೇಕ್ಷೆ ಮಾಡುವಂತದ್ದು ಕೆಟ್ಟ ಗುಣ ಅಥವಾ ಕೆಟ್ಟ ವ್ಯಕ್ತಿತ್ವ ಅಥವಾ ಕೆಟ್ಟ ವಿಜ್ಞಾನ ಅಂತ ಅಲ್ಲ ಅರ್ಥ. ತನ್ಮೂಲಕ ಹಿತ ಸುಖ ಧರ್ಮವನ್ನು ರಕ್ಷಣೆ ಮಾಡಲು ಅತ್ಯಂತ ಅವಶ್ಯಕತೆವಾಗಿರುವಂತಹ ಒಂದು ಮತ್ತೆ ವೈಜ್ಞಾನಿಕ ಅಂಶ ಒಂದು ಆಯುರ್ವೇದ ಮತ್ತೆ ಸನಾತನ ಧರ್ಮ ತೋರಿಸ್ತಾ ಇರುವಂತದ್ದು ಅಂತ ಹೇಳ್ತಾ, ಈಗ ಮತ್ತೆ ದೈವಾವಕಾಶ ಚಿಕಿತ್ಸೆ ನಾವು ಬಂದರೆ ಅಲ್ಲಿ ದೈವಾನ ಪದವೇ ಇದನ್ನೆಲ್ಲ ಪ್ರತಿಪಾದನೆ ಮಾಡುವಂತದ್ದು. ದೈವಾನ ಬರೀ ದೇವರು ಅಂತಲ್ಲ. ದೈವ ಅಂದ್ರೆ ಏನು ಅಂದ್ರೆ ದೈವಂ ಆತ್ಮಕೃತಂ ವಿದ್ಯಾ ಕರ್ಮೇ ಪೌರ್ವದೇಹಿಕಂ ಸ್ಮೃತ ಪುರುಷಕಾರಸ್ತು ಕ್ರಿಯತೆ ದೇಹಾಪರಂ ಬಲಾಬಲ ವಿಶೇಷೋಸ್ತು ದೈವರಚ ಕರ್ಮ ಮೋಹ ಅಂತ ಶರಣ ವಿಮಾನ ಸ್ಥಾನದಲ್ಲಿ 3ನೇ ಅಧ್ಯಾಯ ಜನ್ಪದೋತ್ಪಂಸ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ಅಂದ್ರೆ ನಾನೇ ಇಂದಿನ ಜನ್ಮದಲ್ಲಿ ಕರ್ಮಗಳನ್ನ ಮಾಡಿದ್ನೋ ಅದು ದೈವ. ಇಂದಿನ ಜನ್ಮ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ಮತ್ತೆ ಚರಕ ಪೂರ್ವದೇಹಿಕಂ ಅಂತ ಪದ ಉಪಯೋಗಿಸಿದ್ದಾನೆ. ಅಂದ್ರೆ ಪೂರ್ವ ದೇಹದಲ್ಲಿ ಯಾವ ಕರ್ಮವನ್ನು ಮಾಡಿದ್ನೋ ಅದು ದೈವ. ಈಗ ಪೂರ್ವ ದೇಹ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತದ್ದಷ್ಟೇ ಅಲ್ಲ. ಈ ದೇಹ ಇದೆ, ಒಂದು ವರ್ಷದಿಂದನೂ ಈ ದೇಹ ಇತ್ತು ಅಂತ ಹೇಳಕ್ಕಾಗುದಿಲ್ಲ, ಅದು ಪೂರ್ವ ದೇಹ. ಅಂದ್ರೆ 1 ವರ್ಷದಿಂದ ನಾನು ಏನ್ ಮಾಡಿದ್ನೋ ಕರ್ಮ ಅದು ಪೂರ್ವ ದೇಹಿಕ ಕರ್ಮ, ಅದು ದೈವ. ಅದು ಪುಣ್ಯ ಮಾಡಿದ್ರೆ ಅದು ಪುಣ್ಯ ದೈವ, ಪಾಪ ಮಾಡಿದ್ರೆ ಅದು ಪಾಪ ದೈವ. ಪಾಪ ದೈವ ಆಗಿದ್ದರೆ ಅದು ರೋಗಕ್ಕೆ ಕಾರಣವಾಗುತ್ತದೆ. ಇದನ್ನ ಸ್ಪಷ್ಟೀಕರಣ ಮಾಡುವಂತದ್ದು ಯಾರು ಅಂದ್ರೆ ಆಚಾರ್ಯ ಭಾಗವತ ಅಷ್ಟಾಂಗ ಸಂಗ್ರಹದಲ್ಲಿ ತಿಳಿಸ್ತಾರೆ. ಇದೇ ಜನ್ಮದಲ್ಲಿ 2 ವರ್ಷದ ಹಿಂದೆ ಅಥವಾ 1 ವರ್ಷದಿಂದ 6 ತಿಂಗಳ ಹಿಂದೆ 1 ವಾರದಿಂದ ಏನ್ ಕರ್ಮಗಳನ್ನ ನಾನು ಮಾಡಿದ್ನೋ ಅದು ದೈವ, ಸರಿ ಅಲ್ವಾ? ಅದು ಯಾವ ದೈವ? ಅದಕ್ಕೊಂದು ವಿಶೇಷ ನಾಮಕರಣ ಮಾಡ್ತಾರೆ. ಅದನ್ನ ಪ್ರತ್ಯುತ್ಪನ್ನ ಕರ್ಮ ಅಂತ ಹೇಳ್ತಾರೆ. ಇದು ಪರತಂತ್ರಾವಲೋಕನಗಳು. ನಮ್ದು ಸೀಮಿತ ದೃಷ್ಟಿ, ನಮಗೆ ಆ ವಿಶಾಲ ದೃಷ್ಟಿ ಬೇಕಾಗಿರುವಂತದ್ದು. ನಮಗೆ ಸಂಕುಚಿತ ದೃಷ್ಟಿ ಬೇಕಾಗಿಲ್ಲ, ಆ ವಿಶಾಲ ದೃಷ್ಟಿ ಬೇಕು. ಅಂದ್ರೆ ಆ ವಿಶಾಲಾಕ್ಷಿ ಅಮ್ಮನ ಅನುಗ್ರಹ ನಮಗೆ ಬೇಕಾಗಿರುವಂತದ್ದು ಅಂತ ಒಮ್ಮೆ ವಿಶಾಲಾಕ್ಷಿ ದೇವಿಯನ್ನು ಸ್ಮರಣೆ ಮಾಡ್ತಾ ನಮಗೆ ಆ ಆಯುರ್ವೇದದ ಪರಿಪೂರ್ಣ ದೃಷ್ಟಿ ಮತ್ತೆ ಜ್ಞಾನ ವಿಜ್ಞಾನವು ನಮ್ಗೆ ಅರ್ಥ ಆಗ್ಲಿ, ಅಷ್ಟು ದೊಡ್ಡ ಅಕ್ಷಿಯನ್ನು ನಮಗೂ ಪ್ರಸಾರಣೆ ಮಾಡಮ್ಮ ಅಂತ ಆ ವಿಶಾಲಾಕ್ಷಿ ದೇವಿಗೆ ಸ್ಮರಣೆ ಮಾಡ್ತಾ, ಈಗ ದೈವ ವಿಪಾಶ ಅಂದ್ರೆ ನಾನು ಮಾಡಿರುವಂತಹ ಪಾಪ ಕರ್ಮಗಳನ್ನು ಸಂಹಾರ ಮಾಡುವಂತಹ
ಅಂಶಗಳನ್ನು ದೈವ ವ್ಯಪಾಶಯ ಅಂದ್ರೆ ಪ್ರತಿಷಿದ್ಧ ಅಂತ. ಆ ಪಾಪಕರ್ಮಗಳು ರೋಗಕ್ಕೆ ಕಾರಣ, ಅದಕ್ಕೆ ಪಾಪಕರ್ಮಗಳನ್ನು ಪ್ರತಿಷೇಧ ಮಾಡುವಂತಹ ಅಂಶವೇ ದೈವ ವ್ಯಪಾಶಯ. ಅದು ಚಿಕಿತ್ಸೆ ಅಲ್ವಾ, ಶುದ್ಧಿ ಮಾಡ್ತಾ ಇದೆ ಅಲ್ವಾ, ಅದಕ್ಕೆ ಅದು ಚಿಕಿತ್ಸಾ. ಅದು ಮೊದಲನೇ ಚಿಕಿತ್ಸಾ ಆಗಿ ಹೇಳಿರುವಂಥದ್ದು. ಈಗ ಅಧ್ಯಯನಗಳೇನು ಅಂದ್ರೆ ಮಂತ್ರೌಷಧ, ಮಣಿಮಂಗಲ, ಬಲಿ, ಉಪಹಾರ, ಹೋಮ, ನಿಯಮ, ಪ್ರಾಯಶ್ಚಿತ್ತ ಇತ್ಯಾದಿಗಳೆಲ್ಲರೂ ಬರುವಂಥದ್ದು. ಚಕ್ರಪಾಣಿ ತಿಳಿಸ್ತಾರೆ ಯಾಕೆ ತ್ರಿವಿಧ ಚಿಕಿತ್ಸೆಗಳಲ್ಲಿ ದೈವಾಭಾಷೆ ಚಿಕಿತ್ಸಾ ಪ್ರಪ್ರಥಮವಾಗಿ ಪ್ರಕಾಶನ ಮಾಡಿರುವಂಥದ್ದು ಆಚಾರ್ಯರು ಅಂತ ಹೇಳುವಾಗ ಆಶುಕಾರಿತ್ವ ಅಂತ ಹೇಳ್ತಾರೆ. ಅಂದ್ರೆ ಅತ್ಯಂತ ಶೀಘ್ರವಾಗಿ ಇದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತದೆ. ಆ ಕಾರಣದಿಂದ ಪ್ರಪ್ರಥಮವಾಗಿ ಉದ್ಘೋಷಿಸಿರುವಂಥದ್ದು ದೈವ ವ್ಯಪಾಶಯ ಚಿಕಿತ್ಸಾ. ಇದರಿಂದ ಮತ್ತೊಂದು ಅಂಶ ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಾವು ಆಯುರ್ವೇದಾಚಾರ್ಯರು ಎಷ್ಟು ದೇವತೆಗಳಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಮಂತ್ರ, ಮಣಿ, ಔಷಧ, ಮಣಿ, ಮಂಗಲ, ಬಲಿ, ಉಪಹಾರ, ಹೋಮ, ನಿಯಮ ಇತ್ಯಾದಿಗಳೆಲ್ಲ ಹೇಳುವಾಗ ನಮ್ಗಿಂತ ಇನ್ನೊಂದು ದೊಡ್ಡ ಜೀವರಾಶಿಗಳಿದೆ, ಅವರು ನಮ್ಗಿಂತ ಬಲಶಾಲಿಗಳು, ಶಕ್ತಿಶಾಲಿಗಳು ಅಂತ ಒಂದು ಒಕ್ಕಂತ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಅರ್ಥಕಥೆ ಮತ್ತೆ ಅನುಮಾನ ತಂತ್ರಯುಕ್ತಿಗಳ ಮುಖಾಂತರ ನಾವೇ ಎಲ್ಲರಿಗೂ ಶ್ರೇಷ್ಠರು, ಅಗ್ರ್ಯರು, ನಾವೇ ಸುಪೀರಿಯರ್, ವಿ ಆರ್ ದ ಮೋಸ್ಟ್ ಪವರ್ಫುಲ್ ಅಂತ ಭ್ರಮೆ ನಮ್ಮಲ್ಲಿ ಇಲ್ಲ. ನಮಗಿಂತ ನಮಗಿಂತ ಅರ್ಥಾತ್ ಮಾನವರಿಗಿಂತ ಅತ್ಯಂತ ಉತ್ಕೃಷ್ಟ ಬಲಶಾಲಿ ಜೀವಿ ರಾಶಿಗಳು ಇದೆ. ನಮಗಿಂತ ಅತ್ಯಂತ ಬಲಶಾಲಿ ಪರಮಾತ್ಮ ಒಬ್ಬ ಇದ್ದಾನೆ ಅಂತ ಒಪ್ಪಿಕೊಳ್ಳುವಂಥದ್ದು ಸನಾತನ ಧರ್ಮ. ಈ ನಿಟ್ಟಿನಲ್ಲಿಯೇ ದೈವ ಭಾಷೆಯ ಚಿಕಿತ್ಸೆಗೂ ಬಂದಿರುವಂಥದ್ದು. ಎರಡ ಇರುವಂತದ್ದು ನಮ್ಮ ದೈವ ಭಾಷೆಯ ಚಿಕಿತ್ಸಾ. ಒಂದೇ ವ್ಯಾಧಿ ಇಲ್ಲ ಅಲ್ವಾ, ಹಲವಾರು ವ್ಯಾಧಿಗಳಿಲ್ಲ. ಹಲವಾರು ವ್ಯಾಧಿಗಳಲ್ಲಿ ಹಲವಾರು ದೈವ ಭಾಷೆಯ ಚಿಕಿತ್ಸೆ ಹೇಳಿರುವಂತದ್ದು ಆಯುರ್ವೇದ. ಆಯುರ್ವೇದ ಸ್ಲೋವನ್ನವರಿಗೆ ದಯವಿಟ್ಟು ಪ್ರಶ್ನೆ ಕೇಳ್ಕೊಳ್ಳಿ. ನೀವು ದೈವ ಭಾಷೆಯ ಚಿಕಿತ್ಸೆಯನ್ನ ಮಾಡಿಲ್ಲ, ಬಹುಶಃ ಆದ ಕಾರಣ ಸ್ಲೋ ಆಗಿರ್ಬೇಕು ಅಂತ. ಈಗ ಮುಂದೆ ಹೋಗೋದಾದ್ರೆ ಆಯುರ್ವೇದದ ವಿದ್ಯಾರ್ಥಿಗಳ ಪಾತ್ರ ಏನು, ಅದನ್ನ ನಾವು ಹೇಗೆ ನೋಡಬೇಕು. ಆಯುರ್ವೇದ ವಿದ್ಯಾರ್ಥಿಗಳು ನಮಗೆ ಆ ತರ್ಕಶಾಸ್ತ್ರಗಳಾಗಲಿ ಅಧ್ಯಯನಗಳಲ್ಲೆಲ್ಲ ಈಗಿನ ಎಜುಕೇಶನ್ ಸಿಸ್ಟಮ್ಗಳಲ್ಲಿ ಮಾಡಕ್ ಆಗತ್ತೆ, ಅಥವಾ ಅದು ಹೇಗೆ ನಡೀತಾ ಇದೆ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ, ಆಯುರ್ವೇದ ಹೇಗಿತ್ತು, ಇವಾಗ ಯಾವ ಥರ ಆಗ್ತಾ ಇದೆ, ಹೀಗೆ ಮುಂದುವರೆದ್ರೆ ಏನಾಗ್ಬೋದು, ಇದರ ಬಗ್ಗೆ ಒಂಚೂರು ಮಾಹಿತಿಯನ್ನ ಕೊಟ್ಟರೆ ನಾವು ಮುಂದೆ ಅದನ್ನ ತಗೊಂಡು ಹೋಗ್ಬೋದು. ಈ ರೀತಿ ಇರುವಂತಹ ವ್ಯವಸ್ಥೆ ಈಗ ಏನಿದೆಯೋ ಅದು ತಪ್ಪು ಅಂತ ಹೇಳೋದಕ್ಕೂ ಆಗೋದಿಲ್ಲ, ಸರಿ ಅಂತ ಒಪ್ಕೊಳ್ಳೋದಕ್ಕೂ ಆಗೋದಿಲ್ಲ. ಮತ್ತೆ ಕೊನೆಗಾಗಿ ಪಾಪ ಒಂದು ಪ್ರಶ್ನೆ ಕೇಳಿದ್ರಿ, ಇದೇ ರೀತಿ ಬಿಟ್ರೆ ಅರ್ಥಾತ್ ನಿಮ್ಮ ಊಹಾಪೋಹ ಏನಿದೆ ಅಂದ್ರೆ ಏನು ಸರಿ ಇಲ್ಲ ಅಂತ. ಹೌದು, ಒಪ್ಕೊಳ್ಳೋಣ, ಸರಿ ಇಲ್ಲ ಅನ್ನೋದನ್ನು ಒಪ್ಕೊಳ್ಳೋಣ. ಯಾಕೆಂದ್ರೆ ಸರಿಯಾಗಿರ್ಬೇಕಾಗಿರೋ ಅಷ್ಟು ಸರಿಯಾಗಿಲ್ಲ, ಅದಕ್ಕೋಸ್ಕರ ಸರಿ ಇಲ್ಲ. ಸೊ ಒಂದು ಭಯ ಇದೆ, ಅದು ಗಣನೆಗೆ ತಗೊಂಡ್ರು ಏನಾಗುತ್ತೋ ಅನ್ನೋ ಪ್ರಶ್ನೆಗೆ ಅಭಯ ಅಷ್ಟು ಆಯುರ್ವೇದನೇ ಹೇಳ್ತಾ ಇದೆ ಅಲ್ವಾ. ಚರಕಾಚಾರ್ಯರು ಶುದ್ಧ ಸ್ಕಂದದಲ್ಲಿ ಹೇಳ್ತಾರೆ, ಸ್ವಯಂ ಆಯುರ್ವೇದ ಶಾಶ್ವತಃ ಅನಾದಿತ್ವಾತ್ ಅಂತ ಹೇಳ್ತಾರೆ. ಇದಕ್ಕೆ ಆದಿ ಇಲ್ಲ, ಇದು ಶಾಶ್ವತ, ಸೊ ಭಯ ಇಲ್ಲ. ಸೊ ಏನಾಗುತ್ತೆ, ಆಯುರ್ವೇದ ಏನೂ ಆಗೋದಿಲ್ಲ, ಇನ್ನ ವಿಜೃಂಭಣೆ ಆಗೇ ಆಗುತ್ತೆ ಅನ್ನೋದ್ರ ಮಾತು ನಾನು ಹೇಳ್ತಾ ಆ ಅಭಯ ವಾಕ್ಯವನ್ನ ಸ್ಮರಣೆಯಲ್ಲಿ ಇಟ್ಟುಕೊಂಡು ಯಾವ ರೀತಿ ಇತ್ತು, ಯಾವ ರೀತಿ ಇವಾಗ ಬೇಕಾಗಿತ್ತು, ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಜ್ಞಾನವನ್ನು ಕಾಶ್ಯಪ ಸಂಹಿತಾಂತರ್ಗತವಾಗಿ ಮತ್ತೆ ಅಷ್ಟಾರ ಸಂಗ್ರಹಾಂತರ್ಗತವಾಗಿ ಜ್ಞಾನವನ್ನು ಪ್ರಸರಿಸ್ತೀನಿ. ಅದಕ್ಕೆ ಹೇಳುತ್ತೆ ಆಯುರ್ವೇದವನ್ನು ಏನು ಅಂದ್ರೆ, ಆಯುರ್ವೇದ ಕಲ್ಪವೃಕ್ಷೋಮೆ ಆಯುರ್ವೇದೋ ಮಮ ಕಾಮದುಃಖ ಚಿಂತಾಮಣಿಸ್ತು ಆಯುರ್ವೇದ ಕೋ ವಿಚಾರ ಕುತೋ ಭಯಂ. ಏನ್ ಭಯ ಬರುವಂಥದ್ದು? ಆಯುರ್ವೇದನ ಕಲ್ಪವೃಕ್ಷ, ಆಯುರ್ವೇದನ ಕಾಮಧೇನು, ಆಯುರ್ವೇದನ ಒಂದು ಚಿಂತಾಮಣಿ ಇರುವಾಗ, ಕಾಮಧೇನು ಇರುವಾಗ ನಮ್ಗೆ ಏನೂ ಭಯನೇ ಇಲ್ಲ, ಮತ್ತೆ ವಿಚಾರ ಮಾಡುವ ಅವಶ್ಯಕತೆಯೂ ಇಲ್ಲ. ನಾವು ಮಾಡಬೇಕಾಗಿರೋದು ಒಂದೇ, ಶ್ರೀ ಆಯುರ್ವೇದಾಯ ನಮಃ ಅಂತ ಆ ಆಯುರ್ವೇದ ಸ್ವರೂಪನಾಗಿರುವಂತಹ ಗಣಪತಿಯನ್ನು ಪ್ರತಿನಿತ್ಯ ನಾವು ಸ್ಮರಣೆ ಮಾಡ್ತಾ ಅವರನ್ನು ತತ್ವಗಳ ಮುಖಾಂತರ ಧರ್ಮ ಮಾರ್ಗದಿಂದ ನಡೆಯುವಂತಹ ಮುಖಾಂತರ ನಾವು ಸಂತುಷ್ಟಿಯಾಗಿರ್ಬೋದು. ಮತ್ತೆ ನಮ್ಮನ್ನು ಆಶ್ರಯ ಪಡೆದವರಿಗೆ ರೋಗಗಳನ್ನು ನಿರ್ಮೂಲನೆ ಮಾಡಿ ಆರೋಗ್ಯವನ್ನು ಪ್ರಸಾರಣೆ ಮಾಡಬಹುದು ಅಂತ ಹೇಳ್ತಾ ಸರ್ವಂಶ ಆಯುರ್ವೇದಾಗವನ್ನಷ್ಟು ಸ್ವಸ್ತಿ. ಇಲ್ಲಿಯ ತನಕ ಆಯುರ್ವೇದದ ನಾವು ಡಯಾಗ್ನೋಸ್ಟಿಕ್ ಟೂಲ್ಸ್ಗಳಾಗಿರಲಿ ಅಥವಾ ವಿದ್ಯಾರ್ಥಿಗಳು ಅದನ್ನ ಹೇಗೆ ನೋಡಬೇಕು ಅನ್ನುವಂಥ ಪ್ರಕ್ರಿಯೆಗಾಗಿರಲಿ ಅಥವಾ ಚಿಕಿತ್ಸೆ ಆಗಿರಲಿ
ಇದನ್ನ ಸಂಕ್ಷೇಪವಾಗಿ ನೋಡಿದ್ದೀವಿ. ಇದಕ್ಕಿಂತ ವಿಸ್ತಾರವಾಗಿ ಅನೇಕ ಕಡೆ ಶ್ರೀಯುತರು ಪ್ರತಿಪಾದನೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಮುಂದೆ ಬರುವಂತಹ ಪಾರ್ಟ್ ಭಾಗದಲ್ಲಿ ಈಗ ನಾವು ನೋಡುವಂತಹ ವಿದ್ಯೆ ಹೇಗೆ ಇರಬೇಕು ಅನ್ನುವಂಥದ್ದನ್ನ ಸೂಕ್ತವಾಗಿ ಮತ್ತೆ ಅತ್ಯಂತ ವಿಸ್ತಾರವಾಗಿ ಕಾಶ್ಯಪ ಸಂಹಿತ ಮತ್ತು ಅಷ್ಟಾಂಗ ಸಂಗ್ರಹ ಆಧಾರಿತವಾಗಿ ಶ್ರೀಯುತರು ಮಾತನಾಡುತ್ತಿದ್ದಾರೆ. ಮುಂದಿನ ಪಾಡ್ಕಾಸ್ಟ್ಗೆ ವೇಟ್ ಮಾಡಿ. ಶ್ರೀಯುತರಿಗೆ ವಂದನೆಯನ್ನ ಸಲ್ಲಿಸುತ್ತಾ ಇಂದಿನ ಭಾಗವನ್ನ ನಿಲ್ಲಿಸುತ್ತಿದ್ದೆವು. ಧನ್ಯವಾದ.